ಮಂತ್ರ ಚಿಕಿತ್ಸೆ ಅಂತ ನಾವು ಹೇಳೋದಾದ್ರೆ ಅದೊಂದು ಸೌಂಡ್ ಅಲ್ವಾ? ಆ ಸೌಂಡ್ ನೀವು ಯಾವ ತರ ಬೇಕಾದ್ರೂ ಸೌಂಡ್ ಮಾಡಬಹುದು. ಆ ಮಂತ್ರದಲ್ಲೇ ಏನು ವಿಶೇಷ ಇದೆ ಅನ್ನೋ ಅದರ ಹಿಂದೆ ಇರುವಂತಹ ಸೈನ್ಸ್, ಈ ಶಬ್ದದ ಹಿಂದೆ ಇರೋ ಸೈನ್ಸ್ ಏನು, ಈ ಮಂತ್ರ ಹೇಗೆ ಚಿಕಿತ್ಸೆ ಆಗಕ್ಕೆ ಸಾಧ್ಯ. ಪೂಜೆ ಆಗಬಹುದು, ಅದು ನಾವು ಅದ್ರ ಗಂಟೆ ಬಾರಿಸ್ತೀವಿ, ಅದ್ರ ಜೊತೆ ಜಾಗಟೆ ಹೊಡಿತೀವಿ, ಮಂಗಳಾರತಿ ಮಾಡ್ತೀವಿ, ಅದ್ರ ಜೊತೆಗೆ ಒಂದು ಮಂತ್ರನೂ ಹೇಳ್ತೀವಿ, ಎಷ್ಟೊಂದು ಸೌಂಡ್ಗಳನ್ನ ಸೇರಿಸ್ತೀವಿ ಅಲ್ಲಿ. ಈಗೆಲ್ಲ ದೇವಸ್ಥಾನದಲ್ಲಿ ಜನ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಮೆಷಿನ್ ಬಂದ್ಬಿಟ್ಟು, ಸೊ ಫಸ್ಟ್ ಇವ್ರು ಮಂಗಳಾರತಿ ಹಚ್ಕೊಳಕ್ ಮುಂಚೆ ಅದನ್ನ ನಾನ್ ಮಾಡ್ಬಿಡ್ತಾರೆ ಹೋಗ್ಬಿಟ್ಟು, ಅದು ಡಿಸ್ಗಿನ್ ಅಂತ ಅದು ಯಾವುದೋ ವೆಸ್ಟರ್ನ್ ಮ್ಯೂಸಿಕ್ ತರ ಹೊಡಿತಾ ಇರುತ್ತದು, ಅದು ಗಂಟೆನೂ ಹೊಡಿತಾ ಇರುತ್ತೆ, ಅದೊಂದು ಕಾಂಬಿನೇಷನ್ ಮಾಡ್ಬಿಟ್ಟಿರ್ತಾರೆ. ಸೊ ಅದನ್ನ ನಾನ್ ಮಾಡಿ ಬಂದು ಇವ್ರು ಮಾಡ್ತಾರೆ. ಸೊ ದೇರ್ ಇಸ್ ಅ ಶಬ್ದ ಎಲ್ಲ ತರದ್ದು ಇದೆ. ಮಂತ್ರದಲ್ಲೂ ಒಂದು ಶಬ್ದ ಅವ್ರು ಅರ್ಚಕರು ಹೇಳ್ತಾ ಇದ್ರೆ ಅದು ನಮ್ಮ ಕೇಳಿಸಲ್ಲ ಈ ಜಗಟೆ ಸೌಂಡ್ ಅಲ್ಲಿ. ಮಂತ್ರದ ಚಿಕಿತ್ಸೆ, ಇದು ಚಿಕಿತ್ಸೆ ಹೇಗೆ ಸಾಧ್ಯ, ಇದರ ಹಿಂದೆ ಏನು ಒಂದು ವಿಜ್ಞಾನ ಇದೆ? ಇದಕ್ಕೆ 3 ವಿಷಯ. ಒಂದು ಮಂತ್ರ ಅಂದ್ರೇನು, ಇನ್ನೊಂದು ಶಬ್ದ ಅಂದ್ರೇನು, ಇನ್ನೊಂದು ಈ ಶಬ್ದ ಮಂತ್ರ ಹೇಗೆ ಸೇರಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತೆ ಅಂತ. ಮೊದಲನೇದಾಗಿ ಮಂತ್ರ ಅಂದರೆ ಮನನಾತ್ರಾಯತೆ ಇತಿ ಅಂತ ಹೇಳ್ತಾರೆ. ಹೇಳ್ತಾ ಹೇಳ್ತಾ ಅದು ನಮ್ಮನ್ನು ಜಾಗೃತ ಮಾಡುತ್ತೆ, ತ್ರಾಣ ಕೊಡುತ್ತೆ ಏನೇ ಕೆಲಸ ಮಾಡೋಕ್ಕೂ. ಮನನಾತ್ರಾಯತೆ ಇತಿ ಮಂತ್ರಂ ಅಂತ. ಸೊ ಮಂತ್ರ ಅಂತ. ಇನ್ನೊಂದು ಮನಸ್ಸಿತ್ರಾಯತೆ ಅಂತಲೂ ಇದೆ. ಮನಸ್ಸಲ್ಲೇ ಅದನ್ನು ಅನುಸಂಧಾನ ಮಾಡಿ ಮಾಡಿ ಅದರ ಶಕ್ತಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ. ಮಂತ್ರ ಅಂದರೆ ಬರೀ ದೇವರಿಗೆ ಸುಮ್ಮನೆ ನಮಸ್ಕಾರ ನಿನಗೆ ಅಂತ ಹೇಳೋ ಅಷ್ಟೇ ಅಲ್ಲ, ಅದರಲ್ಲಿ ಅಕ್ಷರಗಳಿದೆ. ಒಂದೊಂದು ಅಕ್ಷರಕ್ಕೂ ಅರ್ಥ ಇದೆ. ಒಂದು ಪ್ರಿಸೈಡಿಂಗ್ ಡೇಟಿ ಅಂತ ಕರಿತೀವಿ, ದೇವತೆ, ಭಗವಂತನ ಸ್ವರೂಪಗಳಿದೆ. ಅದರ ಜೊತೆಗೆ ಅದರಲ್ಲಿ ಅಪಾರವಾದ ಶಕ್ತಿ ಇದೆ. ಅದಕ್ಕೆ ಮೂಲ ಏನಂದರೆ ವೇದ ಮಂತ್ರದಲ್ಲಿ ಋಗ್ವೇದದಲ್ಲೂ ಬರುತ್ತೆ, ಯಜುರ್ವೇದದಲ್ಲೂ ಬರುತ್ತೆ, ಕೃಷ್ಣ ಯಜುರ್ವೇದದಲ್ಲಿ, ಅಥರ್ವವೇದದಲ್ಲೂ ಬರುತ್ತೆ. ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವ ಅಧಿ ವಿಶ್ವೇ ನಿಷೇಧು ಅಂತಿದೆ. ಯಸ್ತನ್ನ ವೇದ ಕಿಮೃಚಾ ಕರಿಷ್ಯತಿ ಅಂತ. ಅಂದರೆ ರುಚೋ ಅಕ್ಷರೇ ಪರಮೇ ವ್ಯೋಮನ್. ರಿಚಸ್ಸು ವೇದಗಳಲ್ಲಿ ಮಂತ್ರಗಳು ಬರುತ್ತಲ್ಲ ಅದಕ್ಕೆಲ್ಲ ಋಕ್ ಅಂತ ಹೇಳಿ. ಆ ರುಚ ಅಂದರೆ ಲೈಟ್ ಎನರ್ಜಿ ಅಂತ. ಅದರಲ್ಲಿ ರುಚೋ ಅಕ್ಷರೇ ಪರಮೇ ವ್ಯೋಮನ್ ಅಂತ. ಒಂದೊಂದು ಅಕ್ಷರದಲ್ಲೂ ಇಡೀ ಬ್ರಹ್ಮಾಂಡದ ಒಂದು ಶಕ್ತಿನೇ ತುಂಬಿದೆ, ಕೆಲವೊಂದು ಸ್ವರೂಪಗಳಲ್ಲಿ ತುಂಬಿದೆ ಅಂತ. ಅದರಿಂದ ಒಂದೊಂದು ಅಕ್ಷರಕ್ಕೂ ಶಕ್ತಿ ಇದೆ. ಆ ಅಕ್ಷರಗಳು ಜೊತೆಗೆ ಗುಣಿತಾಕ್ಷರ ಆಗಿರಬಹುದು ಅಥವಾ ಪೂರ್ಣಾಕ್ಷರ ಆಗಿರಬಹುದು ಸೇರಿದಾಗ, ಸಂಯುಕ್ತಾಕ್ಷರ ಆಗಿ ಸೇರಿದಾಗ ಅದರಲ್ಲಿ ಎಷ್ಟು ಶಕ್ತಿ ಇರಬಹುದು. ಅದಕ್ಕೆ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ ನಿಮಗೆ. ಇವಾಗ ನಿಮ್ಮ ಹತ್ರ ಬಂದ್ಬಿಟ್ಟು ನಾನು ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಕೇಳೋಕ್ಕೋ, ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಕೇಳೋಕ್ಕೋ, ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಕೇಳೋಕ್ಕೋ ಆ ಟೋನ್ ಇದೆ ನೋಡಿ. ಹೌದು, ಅಕ್ಷರಗಳೂ ಇದೆ, ಶಬ್ದಗಳೂ ಇದೆ, ಆದರೆ ಅದ್ರ ಜೊತೆ ಒಂದು ಟೋನ್ ಇದೆ. ಹೌದು, ಆ ಟೋನಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಓ ಇವ್ರಿಗೆ ನಾನು ಕಂಡ್ರೆ ಇಷ್ಟನಾ ಅಥವಾ ದೂರ ಇಡೋದು ವಾಸಿನಾ ಅಂತ. ಹೌದು. ಯಾರು ನೋಡ್ಬಿಟ್ಟು ನೀವು ತುಂಬ ಚೆನ್ನಾಗಿದ್ದೀರಾ ಅಂದರೆ ನಿಜವಾಗ್ಲೂ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದ್ದಾರೆ ಅಂದ್ಬಿಟ್ರೆ ಚೆನ್ನಾಗೇ ಇಲ್ಲ ಅಂತ. ಭಾಳ ಚೆನ್ನಾಗಿತ್ತು ಇವನ್ ಮುಖ ನೋಡಿ, ನಿನ್ನ ಮುಖ ಭಾಳ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅಂದರೆ ಆಕ್ಚುಲಿ ಹೇಳ್ತಿರೋದು ಭಾಳ ಚೆನ್ನಾಗಿದೆ ಅಂತ. ಆ ಟೋನಲ್ಲಿ ಪೂರ್ತಿ ನಿನ್ಗೆ ಬೈತಾ ಇರೋದು ಆಕ್ಚುಲಿ ಬೈಗಳಾಗ್ಬಿಡುತ್ತೆ, ಹೊಗಳೋದು ಹೋಗ್ಬಿಡುತ್ತೆ, ಹೇಳೋದಾಗ್ಬಿಡುತ್ತೆ. ಸೊ ಈ ಮಂತ್ರದಲ್ಲಿ ಕೂಡ ನಿಮಗೆ ಈ ಮಂತ್ರದ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಹೌದು, ಈ ಟೋನು ಇದು ಸೇರ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ. ಈಗೇನಂದ್ರೆ ತಾವು ಹೇಳಿದಾಗೆ ಇನ್ನೊಂದು ಹಾಸ್ಯಾಸ್ಪದ ವಿಷಯ ಏನಂದ್ರೆ, ಯಾರಿಗೂ ಹೇಳಬೇಡಿ ಅಂತ ಒಂದು ಚಲನಚಿತ್ರ ಇತ್ತು, ಅನಂತ್ನಾಗ್ ಒಂದು ಪಿಕ್ಚರ್ ಬಂದಿತ್ತು. ಅದರಲ್ಲಿ ಒಬ್ರು ನಮ್ಮ ಕುಣಗಲ್ ನಾಗಭೂಷಣ್ ರಾವ್ ಅವರಿದಾರಲ್ಲ, ಅವರ ಮಿಸಸ್, ಅವರ ಮಡದಿ, ಅವ್ರು ಒಂದು ಮಾತು ಹೇಳ್ತಿದ್ರು. ಅವ್ರದ್ದೊಂದು ಕಾಮನ್ ಡೈಲಾಗ್, ಚೆನ್ನಾಗಿ ಹೇಳಿದ್ರಿ. ಅದನ್ನ ಆಯಾ ಸನ್ನಿವೇಶಕ್ಕೆ ಆಯಾ ಅರ್ಥ ಕೊಡ್ತು. ಒಂದ್ ಸನ್ನಿವೇಶದಲ್ಲಿ ಹಾಸ್ಯಾಸ್ಪದವಾಗಿತ್ತು, ಒಂದ್ ಸನ್ನಿವೇಶದಲ್ಲಿ ವ್ಯಂಗ್ಯವಾಗಿತ್ತು, ಒಂದು ಸನ್ನಿವೇಶದಲ್ಲಿ ಊರ್ಜಿತವಾಗಿತ್ತು, ಅಂದ್ರೆ ಅವ್ರಿಗೆ ಎಂಕರೇಜ್ಮೆಂಟ್ ಮಾಡೋ ಥರ ಇತ್ತು. ಅದೇ ಥರ ಇದಕ್ಕೆ ಮೂಲ ಹೇಗೆ, ಇವಾಗ ನಮ್ಮದು ಆಡು ಭಾಷೆ ಜನಪದ ಇದರಲ್ಲೆಲ್ಲ ನಾವು ಮಾತಾಡುವಾಗ ಇದಕ್ಕೆ ಯಾವುದೋ ಒಂದು ಮೂಲ ಇರಬೇಕು ಅಂದರೆ ಅದು ವೇದದಲ್ಲಿದೆ. ಅದು ಹೇಗೆ ಅಂದರೆ, ಮಂತ್ರಗಳಲ್ಲಿ ಅನೇಕ ಮಂತ್ರಗಳಿದೆ. ಒಂದು ವೈದಿಕ ಮಂತ್ರಗಳು, ಇನ್ನೊಂದು ಪೌರಾಣಿಕ ಸ್ತೋತ್ರಾದಿ ಮಂತ್ರಗಳು, ತಂತ್ರದಲ್ಲಿ ಬರುವಂತಹ ಬೀಜ ಮಂತ್ರಗಳು ಇತ್ಯಾದಿ. ವೇದದಲ್ಲಿ ಬರೋ ಮಂತ್ರಗಳು ಹೇಗೆ ಅಂದರೆ, ಅದಕ್ಕೆ ಅನುಸ್ವಾರ ಇತ್ಯಾದಿ, ವಿಸರ್ಗ ಇತ್ಯಾದಿ, ಅದರದ್ದು ಅನುದಾತ್ತ ಸ್ವರಿತ ಅದೆಲ್ಲ ಇರುತ್ತೆ. ಅದ್ರ ಜೊತೆಗೆ ಉದಾತ್ತ ಅನುದಾತ್ತ ಸ್ವರಿತ ಬಂದ್ರು ಟೋನ್ಸ್, ಇಂಟೋನೇಷನ್ ಅಂತ ಕರಿತೀವಿ, ಅದ್ರ ಮೇಲೆ ಕೆಳಗೆ ಇಳಿಸೋದು. ಅದ್ರ ಜೊತೆ
ಈ ಅನುಸ್ವಾರ ವಿಸರ್ಗ ಬಂದಾಗ ಅದರದ್ದು ಸಂಧಿಗಳಾಗುತ್ತೆ. ಹಾ. ಅದು ಯಾವ ವರ್ಗೀಯ ವ್ಯಂಜನಾನ ಅವರ್ಗೀಯ ವ್ಯಂಜನಾನ ನೆಕ್ಸ್ಟ್ ಯಾವ ಪದ ಬರುತ್ತೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಅದನ್ನ ಚೇಂಜ್ ಮಾಡಿ, ಚೇಂಜ್ ಅಂದ್ರೆ ನಾವು ಮಾಡಲ್ಲ, ಅದು ಸಂಪ್ರದಾಯಬದ್ಧವಾಗಿ ಬಂದಿರುವಂಥದ್ದು, ಅದನ್ನ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಆ ಶಕ್ತಿ ಇದೆ ಅಂತ, ಆ ಒಂದು ಶಕ್ತಿ ಇದೆ ಅಂತ. ಅದೇ ಥರ ಸ್ತೋತ್ರಗಳಲ್ಲಿ ನೋಡಿದ್ರೆ, ಸ್ತೋತ್ರಗಳಲ್ಲಿ ಅದಕ್ಕೇನು ಈ ಥರ ಅನುದಾತ್ತ ಉದಾತ್ತ ಸ್ವರಿತ ಇತ್ಯಾದಿ ಸ್ವರಗಳಿಲ್ಲ, ಅದರಿಂದ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಬೀಜ ಮಂತ್ರಗಳು, ತಂತ್ರದಲ್ಲಿ ಬರುವಂತಹ ಬೀಜ ಮಂತ್ರಗಳಿರ್ಬಹುದು, ಈ ಷಟ್ಕರ್ಮಗಳು ಅಂತ ಹೇಳ್ತೀವಲ್ಲ, ಆಕರ್ಷಣ, ವಿಧ್ವಂಸನ, ವಿದ್ವೇಷಣ, ಉಚ್ಚಾಟನ, ಮಾರಣ ಮತ್ತು ಸ್ತಂಭನ ಅಂತ, ಇದೆಲ್ಲ ವಾಮಾಚಾರದಲ್ಲಿ ಮಾಡುವಂಥ ಕ್ರಿಯೆಗಳು. ಬಟ್ ಆದರೆ ವಾಮಾಚಾರ ಅಷ್ಟೇ ಅಲ್ಲ, ಯಾರಾದರೂ ವಿನಿಯೋಗ ಮಾಡೋರು ಮಾಡ್ಕೋತಾರೆ. ಅದರಲ್ಲಿ ಏನಂದರೆ ಆ ಮಂತ್ರಗಳಿಗೆ ಶಕ್ತಿ ಇರುತ್ತೆ. ವೇದದಲ್ಲಿರೋ ಮಂತ್ರಗಳಿಗೆ ಏನಂದರೆ ಗುರುಮುಖೇನ ಸ್ವರಬದ್ಧವಾಗಿ ಹೇಳಿದ್ರೆ ಮಾತ್ರ ಶಕ್ತಿ, ಇಲ್ಲ ಅಂದರೆ ಅದು ಉಲ್ಟಾ ಹೊಡೆಯೋ ಚಾನ್ಸಸ್ಸು ಇದೆ, ಇಲ್ಲಾಂದರೆ ಶಕ್ತಿ ಇಲ್ಲದೆ ಇರೋ ಸಾಧ್ಯತೆ. ಈಗ ನಾವು ಯೂಟ್ಯೂಬಲ್ಲಿ ಆಡಿಯೋ ಹಾಕ್ಕೊಂಡ್ಬಿಟ್ಟು ಪುರುಷ ಸೂಕ್ತ ಶ್ರೀ ಸೂಕ್ತ ಎಲ್ಲಾನು ಕೇಳ್ತೀವಿ, ಅದು ಬರೀ ಸೌಂಡ್ ಆಗುತ್ತೆ ಅಷ್ಟೇ. ಅದು ಯಾರು ಗುರುಮುಖೇನ ಕಲ್ತಿರ್ತಾರೆ ಎದುರು ಕೂತು ಹೇಳಿದಾಗ ಅದು ನಿಜವಾಗಿ ಮಂತ್ರ ಆಗುತ್ತೆ ಅಂತ. ಮಂತ್ರ ಅನ್ನೋದು ದೀಕ್ಷೆ ಮುಖಾಂತರ ಪಡೆಯುವಂತಹ ಒಂದು ಶಕ್ತಿ, ಅಂದ್ರೆ ಮಂತ್ರ ಉಪದೇಶ ಆಗಿರ್ಬೇಕು. ಈಗ ಎಷ್ಟೋ ದೊಡ್ಡ ದೊಡ್ಡ ಸ್ವಾಮಿಗಳು ಜ್ಞಾನಿಗಳೆಲ್ಲ ಬಂದಾಗ ಅವರಿಂದ ಮಂತ್ರ ಉಪದೇಶ ಕೊಡಿ ಅಂತ ಕೇಳ್ತಾರೆ. ಹೌದು, ನೀವು ಉಪದೇಶ ಕೊಟ್ಟ ಮೇಲೆ ಅದನ್ನು ನಾನು ಫಾಲೋ ಮಾಡ್ತೀನಿ. ಹೌದು, ಅದನ್ನು ಗೋಪ್ಯವಾಗಿ ಕೊಡುವಂತಹ ಕೆಲವೊಂದು ಮಂತ್ರಗಳಿದೆ, ಕೆಲವೊಂದು ಸಾಮಾನ್ಯವಾಗಿ ಕೊಡುವಂತಹ ಮಂತ್ರಗಳು ಇದೆ. ಅದು ಮಂತ್ರಗಳು ಅನ್ನೋಕ್ಕಿಂತ ಉಪನಿಷತ್ತಲ್ಲಿ ಯಾವುದೋ ಕೆಲವೊಂದು, ಈಗ ನಮ್ಮ ಹರೇ ರಾಮ ಹರೇ ಕೃಷ್ಣ ಮಹಾಮಂತ್ರ ಇದೆಯಲ್ಲ, ಅದನ್ನು ಬಂದು ಪಬ್ಲಿಕ್ಕಾಗಿ ಕೊಡುವಂತಹ ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಅದರಿಂದ ಅದು ಬೇರೆ ಕ್ಯಾಟಗರಿಗೆ ಬರುತ್ತೆ. ಇನ್ನು ಸ್ತೋತ್ರಗಳಲ್ಲಿ ಬರೋ ಮಂತ್ರಗಳು ಹೇಗಂದರೆ, ಅದು ಕೆಲವೊಂದು ಉಪದೇಶ ಆಗಿರಲೂಬಹುದು, ಆಗದೇ ಇದ್ರೂ ಪರವಾಗಿಲ್ಲ ಅಂತ. ಅದರಲ್ಲಿ ತಿರುಗಾ ಕೆಲವೊಂದು ಗೋಪ್ಯವಾಗಿ ಇಟ್ಕೊಂಡು ಅನುಸಂಧಾನ ಮಾಡಬೇಕು, ಕೆಲವೊಂದು ಪ್ರಚಲಿತವಾಗಿ ಮಾಡಬಹುದು ಅಂತ. ಇವಾಗ ವಿಷ್ಣು ಸಹಸ್ರನಾಮ ಎಲ್ಲರೂ ಅನುಸಂಧಾನ ಮಾಡ್ತಾರೆ, ಎಲ್ಲರೂ ಅದರ ಪ್ರಶಂಸೆನೂ ಮಾಡ್ತಾರೆ, ಅದಕ್ಕೇನು ಯೋಚನೆ ಇಲ್ಲ. ಕೆಲವೊಂದು ಮಂತ್ರಗಳಿರುತ್ತೆ ಸ್ತೋತ್ರಗಳಲ್ಲಿ, ಇದನ್ನು ಗೋಪ್ಯಂ ಜಪ್ಯಂ ಪ್ರಯತ್ನತಃ ಅಂತ ಫಲಶ್ರುತಿಲೇ ಕೊಟ್ಟಿರ್ತಾರೆ, ಅದರಿಂದ ಅದನ್ನು ಗೋಪ್ಯವಾಗಿ ಮಾಡುವಂಥದ್ದು ಅಂತ. ಯಾಕಂದರೆ ಅದರ ಶಕ್ತಿ ಆವಾಗ ಊರ್ಜಿತವಾಗುತ್ತೆ ಅಂತ. ಮೂರನೇದು ತಂತ್ರದಲ್ಲಿ ಬರುವಂಥ ಮಂತ್ರಗಳು, ಅದಕ್ಕೂ ಗುರು ಉಪದೇಶ ಆಗಿರಬೇಕು, ಗುರುಮುಖೇನ ದೀಕ್ಷೆ ಪಡೆದು ಉಪದೇಶ ಮಾಡಿರಬೇಕು. ಬೀಜ ಮಂತ್ರಗಳು ಸುಮ್ಮನೆ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲೋ ಅಥವಾ ಯಾವುದೋ ಒಂದು ವೆಬ್ಸೈಟಲ್ಲಿ ನೋಡಿಬಿಟ್ಟು ನಾನು ಮಾಡ್ತೀನಿ, ಉಚ್ಚಾಟಯ ಮಾರಯ ಸ್ತಂಭಯ ಕ್ಷೋಭಯ ಅಂತೆಲ್ಲ ಮಂತ್ರಗಳು ಬರುತ್ತೆ, ಅದೆಲ್ಲ ಮಾಡಿಬಿಡ್ಬೋದು ಅಂದರೆ ಅದರ ಶಕ್ತಿ ಇರಲ್ಲ. ಯಾಕೆ ಅಂದರೆ ಈಗ ಎಲ್ಲ ವಿದ್ಯೆಗಳು ಜಾಗತಿಕವಾಗಿರುವಂತಹದ್ದು. ಅಂದರೆ ಈಗ ಇಂಜಿನಿಯರಿಂಗ್ ತೊಗೊಳ್ಳಿ, ಮೆಡಿಸಿನ್ ತೊಗೊಳ್ಳಿ, ಇಲ್ಲಾಂದರೆ ಫಿನಾನ್ಸ್ ತೊಗೊಳ್ಳಿ, ನಾಲೆಡ್ಜ್ ಎಲ್ಲ ಕಡೆ ಇರುತ್ತೆ. ಕ್ವಾಲಿಫಿಕೇಷನ್ ಬೇಕು ಅಂದರೆ ಏನು ಮಾಡ್ತೀವಿ ಹೇಳಿ? ಒಂದು ಕಾಲೇಜಿಗೆ ಹೋಗಿ ಅಲ್ಲಿ ಸೇರಿಕೊಂಡು ಒಂದು ಶಾಸ್ತ್ರಬದ್ಧ ರೀತಿಯಲ್ಲಿ ಅದನ್ನು ಕಲ್ತ್ಕೊಂಡು ಅಧ್ಯಯನ ಮಾಡಿ ಅದಾದಮೇಲೆ ಅದರ ವಿನಿಯೋಗ ಮಾಡ್ತೀವಿ. ಅದೇ ಥರ ಮಂತ್ರ ವಿದ್ಯೆನೂ ಹಾಗೆ ವಿನಿಯೋಗ ಆಗಬೇಕು, ಪ್ರಾಕ್ಟೀಸು ಮಾಡ್ತಾರೆ. MBBS ಈಗ ಮುಗಿದ ತಕ್ಷಣ ಡಾಕ್ಟರ್ ಆಗೋಕ್ಕಾಗಲ್ಲ, ಅವರು ಹಾಸ್ಪಿಟಲ್ 1-2 ವರ್ಷ ಕೆಲಸ ಮಾಡಬೇಕು. ಹೌದು, ರಿಯಲ್ ಲೈಫಲ್ಲಿ ಹೇಗೆ ಟ್ರೀಟ್ ಮಾಡೋದು ನೋಡಬೇಕು. ಇದೊಂದು ಉದಾಹರಣೆ. ಅಂದರೆ ಇನ್ನೊಂದು ತುಂಬ ಸರಳವಾದ ಉದಾಹರಣೆ. ಎಲ್ಲರಿಗೂ ಕಾರ್ ಇದೆ ಅಂತ ಗೊತ್ತು. ಕಾರ್ ಅನ್ನೋದು ಒಂದು ವಸ್ತು. ಕಾರಲ್ಲಿ 4 ಚಕ್ರ ಇದೆ, ಆಕ್ಸಿಲರೇಟ್ರು, ಬ್ರೇಕ್ ಎಲ್ಲ ಇರುತ್ತೆ. ಇವಾಗೆಲ್ಲ ಆಟೋಮೇಟೆಡ್ ಬಂದಿದೆ. ಕಾರ್ ಓಡಿಸೋದು ಹೆಂಗೆ ಅಂತ ಎಲ್ಲರೂ ನೋಡಿರ್ತೀವಿ, ಟಿ ವಿಲಿ ನೋಡಿರ್ತೀವಿ, ಸುತ್ತಮುತ್ತ ನೋಡಿರ್ತೀವಿ. ಕಾರ್ ಓಡ್ಸೋಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಎಲ್ಲರಿಗೂ ಬರುತ್ತಾ? ಕಲ್ತಿರ್ಬೇಕು. ಒಂದು ಕಾರ್ ಓಡಿಸ್ಬೇಕು ಅಂದರೆ ಎಲ್ಲ ವಿಷಯಗಳು ಗೊತ್ತು, ಕಾರಲ್ಲಿರೋ ವಿಷಯಗಳೆಲ್ಲ ಗೊತ್ತು. ಡಿಕ್ಕಿ ಇದೆ, ಡಿಕ್ಕಿನ ಹಿಂಗೆ ಓಪನ್ ಮಾಡ್ಬೋದು ಅಂತ ಗೊತ್ತಿರಬಹುದು. ಆದರೆ ಕಾರ್ ಓಡ್ಸೋಕ್ಕೆ ಬರುತ್ತಾ ಅಂದರೆ ಕಾರ್ ಓಡಿಸಿದ್ರೆ ಮಾತ್ರ, ಚಾಲಕರಾಗಿದ್ದರೆ ಮಾತ್ರ ಅವ್ರಿಗೊಂದು ಡ್ರೈವಿಂಗ್ ಲೈಸೆನ್ಸ್ ಅಂತ ಕೊಡ್ತಾರೆ. ಲೈಸೆನ್ಸ್ ಅಂತ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಯಾವುದೋ ಒಂದು ಸ್ಟ್ರಕ್ಚರಲ್ ಫಾರ್ಮ್ಯಾಟ್, ಒಂದು ಪ್ರೋಟೋಕಾಲ್ಸು, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು ಅಂತ. ಅದೇ ಥರ ವೇದ ಮಂತ್ರದಲ್ಲಾಗಿರಬಹುದು ಅಥವಾ ಯಾವುದೇ ಮಂತ್ರ ಚಿಕಿತ್ಸೆಯಲ್ಲಾಗಿರಬಹುದು, ಒಂದು ಪ್ರೋಟೋಕಾಲ್ ಅಂತಿರುತ್ತೆ. ಆ ಪ್ರೋಟೋಕಾಲ್ ಮುಖಾಂತರ ಹೇಗೆ ನನಗೆಲ್ಲ ವಿದ್ಯೆನೂ ಗೊತ್ತು, ನನಗೆ ದೇವ್ರಿದಾನೆ ಅಂತ ಗೊತ್ತು, ನನಗೆ ಮಂತ್ರ ಇದೆ ಅಂತ ಗೊತ್ತು, ಬುಕ್ಸ್ ಇದೆ ಗೊತ್ತು, ನನಗೆ ನಾನೇ ಚಿಕಿತ್ಸೆ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಅದು ಸಾಧ್ಯನಾ? ಅದಕ್ಕೆ ಲೈಸೆನ್ಸ್ ಇದೆಯಾ? ಅದಕ್ಕೆ ಲೈಸೆನ್ಸ್ ಇದೆಯಾ ಅಂದರೆ ಯಾರೋ ಒಬ್ರು ಕೊಡಬೇಕು ಅಂತಲೇ ಇಲ್ಲ, ಅಟ್ಲೀಸ್ಟ್ ನಮ್ಮ ಪ್ರಯತ್ನದಿಂದನೇ ನಾವು ಆ ಒಂದು ಊರ್ಜೆಯನ್ನು ನಮ್ಮಲ್ಲಿ ಬೆಳೆಸ್ಕೊಂಡಿದ್ದೀವಿ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ. ಅದು ಮಾಡಿದರೆ ಸಂತೋಷ ಮಾಡಬಹುದು, ಇಲ್ಲ ಅಂದರೆ ಕಷ್ಟ. ಈ ಶಬ್ದ ಬ್ರಹ್ಮ ಅನ್ನೋದು ಎಷ್ಟು ಶಕ್ತಿಯುತವಾಗಿರುವಂತಹ ವಿಷಯ ಅಂದರೆ, ನಾ ಹೇಳಿದ್ನಲ್ಲ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ಮಾತಾಡುವಾಗ ಚೆನ್ನಾಗಿದ್ದೀರಾ, ಹೋಗಿ ಬರ್ತೀರಾ ಅಂತ ಕೇಳುವಾಗ ಟೋನ್ ಅಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಮೂಲವಾಗಿರುವಂತಹ ಮಂತ್ರಗಳಲ್ಲಿ ಇನ್ನೆಷ್ಟಿರಬಹುದು.
ಒಂದು ಇನ್ನೊಬ್ಬ ಮನುಷ್ಯನ ಜೊತೆನೆ ನಾನು ಮಾತಾಡೋಕೆ ಒಂದು ಮಾತಿನ ಒಂದು ವರಸೆ ಅಂತ ಹೇಳ್ತೀವಲ್ಲ, ಮಾತಿನ ರೀತಿ ಹುಷಾರಾಗಿರಪ್ಪ. ಅವ್ನು ಪ್ರೆಸಿಡೆಂಟ್ ಹತ್ರ ಮಾತಾಡುವಾಗ ಹೆಂಗ್ ಮಾತಾಡ್ಬೇಕು, ಮನೇಲಿರೋ ಮಗು ಹತ್ರ ಹೆಂಗ್ ಮಾತಾಡ್ಬೇಕು, ನಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ತಂದೆ ತಾಯಿಯವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಅಲ್ಲೇ ಅಷ್ಟೊಂದು ವೈಶಿಷ್ಟ್ಯ ಇರೋವಾಗ ಮಂತ್ರಗಳಲ್ಲಿ ಇರಲ್ವಾ? ಖಂಡಿತ ಇರುತ್ತೆ. ಅದನ್ನ ತಿಳ್ಕೋಬೇಕು. ಈ ತರ ವೈಶಿಷ್ಟ್ಯ ದೈನಂದಿನ ಜೀವನದಲ್ಲೇ ಇದೆ ಅಂದ್ರೆ ಆ ವೈಶಿಷ್ಟ್ಯ ಖಂಡಿತ ಮೂಲತಃ ಮಂತ್ರದಲ್ಲೂ ಇದೆ. ಅದನ್ನ ಹೇಳಿದ್ದಾರೆ. ಅದನ್ನೇನೋ ಪ್ರೂವ್ ಮಾಡೋ ನೆಸೆಸಿಟಿನೂ ಇಲ್ಲ. ಯಾಕಂದ್ರೆ ವಿಚಾರ ಗೊತ್ತಿಲ್ಲದೆ ಇರೋರು ಪ್ರೂವ್ ಮಾಡಿ ಅಂತಾರೆ ವಿನಃ ಅನುಭವಕ್ಕೆ ಬಂದಿದ್ರೆ ಅದ್ರದ್ದೇನು ಚಿಂತೆ ಮಾಡುವಂತಹ ಅಥವಾ ಸಂಶಯಾಸ್ಪದ ವಸ್ತುನೇ ಅಲ್ಲ ಅದು. ಸೊ ಈ ಮಂತ್ರಗಳಲ್ಲಿ ನಾವು ಅದಕ್ಕೊಂದು ಮೀಟರ್ ಇರುತ್ತೆ, ಅದಕ್ಕೊಂದು ಋಷಿ, ಅದಕ್ಕೊಂದು ದೇವತೆ, ಆ ಮಂತ್ರದ್ರಷ್ಟಾರರಾದಂತಹ ಋಷಿ, ಆ ಪ್ರತಿಪಾದ್ಯವಾದ ದೇವತೆ, ನೀವು ಹೇಳೋದು ಇದನ್ನೆಲ್ಲನೂ ತಿಳ್ಕೊಂಡು ಆಮೇಲೆ ಈ ಆರೋಗ್ಯಕ್ಕೆ ಕುರಿತಾಗಿ ನಾವು ಹೇಳೋದಾದ್ರೆ ಇಂತಿಂಥ ಆರೋಗ್ಯಕ್ಕೆ ಇಂತಿಂಥ ಮಂತ್ರ ಆ ಥರದ್ದೇನಾದರೂ ಇದೆಯಾ? ಅದಕ್ಕೇನಾದರೂ ಕ್ವಾಲಿಫಿಕೇಶನ್ ಇದೆಯಾ ಅಂತ? ಹೌದು. ಮೊದಲನೇದಾಗಿ ಮಂತ್ರದ ಅನುಸಂಧಾನ ಹಾಗೆ ವಿನಿಯೋಗ ಮಾಡಬೇಕು ಅಂದರೆ ಅದಕ್ಕೆ ಋಷಿ, ಛಂದಸ್ಸು, ದೇವತೆ ಇತ್ಯಾದಿ ಅನುಸಂಧಾನ ಮಾಡಿನೇ ಮಾಡಬೇಕು. ಯಾಕೆ ಅಂದರೆ ಈಗ ನಾವು ಯಾರ ಹತ್ರನೋ ಏನೋ ಒಂದು ವಿಷಯ ತಿಳ್ಕೊಂಡಿರ್ತೀವಿ, ಅವ್ರಿಗೆ ಪ್ರತ್ಯುಪಕಾರ ಮಾಡೋಕ್ಕಂತೂ ನಮ್ಗೆ ಯೋಗ್ಯತೆ ಇರಲ್ಲ. ಆದರೆ ಅವರ ಚಿಂತನೆ ಮಾಡಿದ್ರೆ ಆ ಫಲ ಕೊಡೋಕ್ಕೆ ಅವರು ಅನುಗ್ರಹ ಮಾಡಿ ನಾವು ಅನುಗ್ರಹಿತರಾಗ್ತೀವಿ ಅನ್ನೋಕ್ಕೋಸ್ಕರ ಅದನ್ನು ಮಾಡಲೇಬೇಕಾಗತ್ತೆ. ಒಂದು. ಎರಡನೇದು, ಮಂತ್ರದಲ್ಲಿ ಯಾವ್ಯಾವ ರೋಗಕ್ಕೆ ಯಾವ್ಯಾವ ಥರ ಮಂತ್ರಗಳು ಉಪಯೋಗಿಸ್ಬೋದು ಅನ್ನೋ ವಿಷಯ ಕ್ಲಿಯರ್ ಕಟ್ಟಾಗಿ ವೇದ ಮಂತ್ರದಲ್ಲೇ ಇದೆ. ಈಗ ಹೃದಯಕ್ಕೆ ಸಂಬಂಧಪಟ್ಟ ಏನಾದರೂ ಕಾಯಿಲೆ ಇತ್ತು ಅಂದರೆ ಸೂರ್ಯ ಅಧಿದೇವತೆ ಹೃದಯಕ್ಕೆ ಕಾಯಿಲೆನ ನಿವಾರಣೆ ಮಾಡೋಕ್ಕೆ ಅಂತ ಅಲ್ಲೇ ವೇದ ಮಂತ್ರಗಳಲ್ಲೇ ಋಗ್ವೇದದಲ್ಲೂ ಇದೆ, ಯಜುರ್ವೇದದಲ್ಲೂ ಇದೆ ಸೌರ ಮಂತ್ರಗಳು. ಹೃದ್ರೋಗಂ ಮಮ ಸೂರ್ಯ ಹರಿಮಾಣಂಚನಾಶಯ ಶುಕೇಶು ಹರಿಮಾಣಂ ರೋಪಣಾಕಾಸು ದದ್ಮಸಿ ಅಥೋ ಹಾರಿದ್ರವೇಶು ಹರಿಮಾಣಂ ನಿಧದ್ಮಸಿ ಅಂತಿದೆ. ಅಲ್ಲೇ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾನೆ. ಹೃದ್ರೋಗಂ ಮಮ, ನನ್ನ ಹೃದ್ರೋಗವನ್ನು, ಸೂರ್ಯ ಹರಿಮಾಣಂಚ ನಾಶಯ, ನನ್ನ ಹೃದ್ರೋಗವನ್ನು ಸಂಹಾರ ಮಾಡು ಹೇ ಸೂರ್ಯ ದೇವತೆಯೇ. ಆ ಸೂರ್ಯನಲ್ಲಿರುವಂತಹ ಅಂತರ್ಯಾಮಿನೇ ಅಲ್ಟಿಮೇಟ್ಲಿ ಪರಮಾತ್ಮನನ್ನೇ ನಾವು ಅಡ್ರೆಸ್ ಮಾಡೋದು. ಆದರೂ ಮಂತ್ರಗಳೆಲ್ಲ ಅದೊಂದಿದೆ. ಯಾರಿಗೋ ಶತ್ರುಬಾಧೆ ಇದೆ, ತುಂಬಾ ಕಷ್ಟ ಜೀವನದಲ್ಲಿ, ಅವರು ಸಾತ್ವಿಕವಾಗಿರ್ತಾರೆ, ಹೇಳಿದ್ವಲ್ಲ ನಾವು ಸುಮ್ನೆ ಕೂತಿದ್ರು ಸುಮ್ನೆ ಬಿಡ್ತಾ ಇಲ್ಲ, ನಮ್ಗೆ ನಮ್ದು ಪ್ರಾಪರ್ಟಿ ಮಾರಿ ಅಂತ ನಮ್ಗೆ ಯಾರೋ ಕಾಟ ಕೊಡ್ತಾ ಇದ್ದಾರೆ. ಹೌದು. ಅದರಲ್ಲಿ ಯಾವ ತರ ಎರಡ್ ತರ ಶತ್ರುಗಳು, ಒಂದು ಚನ್ನ ಶತ್ರುಗಳು ಅಂತೀವಿ, ಅಂದ್ರೆ ಸ್ನೇಹಿತರ ರೂಪದಲ್ಲಿ ಇರ್ತಾರೆ, ಬ್ಯಾಕ್ ಸ್ಟಾಬಿಂಗ್ ಅಂತ ಹೇಳ್ತಾರೆ, ಹಿಂದೆ ಬಂದು ಚೂರಿ ಹಾಕೋರು ಅಂತ, ಆ ತರದವರು. ಇನ್ನೊಬ್ರು ಸಾಧಾರಣವಾಗಿ ಮಾಡಿ ಭಯಪಡಿಸಿ ಹೆದರಿಸಿ ಹಿಂಗ್ ಮಾಡೋದು, ಏನ್ ಮಾಡೋದು ಅನ್ನಕ್ಕೆ ವೇದ ಮಂತ್ರಗಳಲ್ಲಿ ಇನ್ನೂ ಒಂದು ಮಂತ್ರ ಇದೆ. ಸುಮಿತ್ರಾನ ಆಪ ಓಷಧಯ ಸಂತು ದುರ್ಮಿತ್ರಾಸ್ತಸ್ಮೈ ಭೂಯಾಸುಹು ಯೋ ಅಸ್ಮಾನ್ ದ್ವೇಷ್ಟಿ ಯಂಚ ವಯನ್ ದ್ವಿಷ್ಮಃ ಅಂತ ಹೇಳ್ತಾರೆ. ಅಂದ್ರೆ ಆಪಸ್ಸಲ್ಲಿರೋ ದೇವತೆನ ಬೇಡ್ಕೋತಾರೆ. ನೀರು ವಾಟರ್ ಇಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಪ್ರೈಮರಿ ಎಲಿಮೆಂಟ್ಸ್ ವಿಚ್ ಕ್ಯಾನ್ ಸ್ಟೋರ್ ಮೆಮರಿ. ಅದು ಅವಾಗಲೇ ಸೈಂಟಿಫಿಕ್ ಆಗು ಪ್ರೂವ್ ಆಗಿದೆ. ನೀರಲ್ಲಿ ಮೆಮೊರಿ ಸ್ಟೋರ್ ಮಾಡಬಹುದು. ಇವಾಗ ನೀರಲ್ಲಿ ಏನಕ್ಕೆ ಅಭಿಮಂತ್ರಣ ಮಾಡುವಾಗ ನೀರೇ ಉಪಯೋಗಿಸ್ತಾರೆ ಅಂದ್ರೆ ವಾಟರ್ ಕ್ಯಾನ್ ಈಸಿಲಿ ಅಬ್ಸಾರ್ಬ್ ಎನರ್ಜಿ, ಬಿ ಇಟ್ ನೆಗೆಟಿವ್ ಆರ್ ಪಾಸಿಟಿವ್. ಸೊ ಈ ಆಪಸ್ಸಲ್ಲಿರೋ ದೇವತೆನ ಅದಕ್ಕೆ ವರುಣ ಅಂತ ಹೇಳ್ತಾರೆ, ವರುಣಂಗ ಅಂತರ್ಯಾಮಿ ಪುಂಡ್ರೀಕಾಕ್ಷ ಅಂತ ಹೇಳ್ತಾರೆ, ಪುಂಡ್ರೀಕಾಕ್ಷ ಸ್ವರೂಪಿ ನಾರಾಯಣ ಅಂತ. ಸೊ ಭಗವಂತನನ್ನ ಧ್ಯಾನ ಮಾಡಿಕೊಂಡು ಏನಂತ ಹೇಳ್ತಾರೆ, ಸುಮಿತ್ರನ ಆಪ ಓಷಧಯ ಸಂತು, ಈ ನೀರಲ್ಲಿರುವಂತಹ ಪರಮಾತ್ಮನೇ ನೀನು ಓಷಧಯ ಸಂತು, ಔಷಧಿ ರೂಪದಲ್ಲಿ ಬಂದು ನನಗೆ ಯಾವಾಗಲೂ ಮಿತ್ರರು ಅಂದರೆ ಫ್ರೆಂಡ್ಸು, ಒಳ್ಳೆ ಫ್ರೆಂಡ್ಸನ್ನು ಮಾಡು. ದುರ್ಮಿತ್ರಾಸ್ತಸ್ಮೈ ಭೂಯಾಸುಹು ಯೋ ಅಸ್ಮಾನ್ ದ್ವೇಷ್ಟಿ ಯಂಚ ವಯನ್ ದ್ವಿಷ್ಮಃ. ದುರ್ಮಿತ್ರರು ಯಾರಿರ್ತಾರೆ, ಅವರು ಚನ್ನ ಮಿತ್ರರಾದರೂ ಆಗಿರಬಹುದು ಅಥವಾ ಓಪನ್ ಆಗಿದ್ರೂ ಆಗಿರಬಹುದು, ಯಾರನ್ನ ನಾನು ದ್ವೇಷ ಮಾಡ್ತೀನಿ. ದ್ವೇಷ ಅಂದರೆ ಅವ್ರನಿಂದ ಹಿಂಸೆ ಪಟ್ಟು ನಾನು ಅವ್ರ ಮೇಲೆ ನನಗೆ ದ್ವೇಷ ಬರುವಂಥದ್ದು. ಜೊತೆಗೆ ವಯನ್ ದ್ವಿಷ್ಮಃ ಅಂದರೆ ಅದು ಯೋ ಅಸ್ಮಾನ್ ದ್ವೇಷ್ಟಿ, ನನ್ನನ್ನು ಯಾರು ದ್ವೇಷ ಮಾಡ್ತಾರೆ, ನನ್ನಿಂದ ಯಾರು ದ್ವೇಷಲ್ಪಡಿಸುತ್ತಾರೆ ಅವರನ್ನು ನನ್ನಿಂದ ದೂರ ಮಾಡುವಂಥ ನೀರನ್ನು ಬೇಡ್ಕೊಳ್ಳೋದು. ಈ ಮಂತ್ರವನ್ನು ಹೇಳಿಕೊಂಡು ಅಭಿಮಂತ್ರಣೆ ಮಾಡಿ ಈ ನೀರನ್ನು ನಾವು ದೈನಂದಿನ ನಿತ್ಯಕರ್ಮಗಳಲ್ಲಿ ನಾನು ಉಪಯೋಗಿಸಿದ್ರೆ, ಅದು ಸ್ನಾನಕ್ಕಿರಬಹುದು, ತೀರ್ಥಪ್ರಾಶನಕ್ಕಿರ್ಬೋದು, ಏನಕ್ಕೆ ಉಪಯೋಗಿಸಿದ್ರು ಅದರಿಂದ ಎಷ್ಟೋ ವಿಷಯಗಳಲ್ಲಿ ಶತ್ರುಬಾಧೆ ನಿವಾರಣೆ ಆಗಿದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುವಂತಹ ವಿಷಯ. ಅದು ಬಿಟ್ಟು ನಮ್ಮ ಜೀವನದಲ್ಲಿ ಫೋಕಸ್ ಇಲ್ಲ, ತುಂಬ ಪ್ರಾಬ್ಲಮ್ ಆಗ್ತಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, 10 ಕೆಲಸಗಳಿದೆ ಆದರೆ ಫೋಕಸ್ ಸರಿಗಾಗ್ತಿಲ್ಲ, ಅದಕ್ಕೂ ಮಂತ್ರಗಳಿದೆ. ಅದಕ್ಕೆ ಅಗ್ನಿನ ಬೇಡ್ಕೋತಾರೆ. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಅಂತ. ಹೇ ಅಗ್ನಿಯೇ, ನನ್ನ ಯಾವಾಗಲೂ ಒಳ್ಳೆ ದಿಕ್ಕಲ್ಲಿ ಕರ್ಕೊಂಡು ಹೋಗು, ನನ್ನ ಫೋಕಸ್ ಜಾಸ್ತಿ ಮಾಡು ಅಂತ.
ಇದಕ್ಕೆ ನೀವು ಇದಾಗ ನೋಡಿದ್ರು ನಮ್ಮ ಲಾಜಿಕಲ್ ಆಗಿ ಏನಾದರೂ ಅದಕ್ಕೊಂದು ನಿರೂಪಣೆ ನೋಡಬೇಕು ಅಂದರೆ ನಾವು ಬೆಳಕು ಯಾರಿಂದ ಬರುತ್ತೆ? ಅಗ್ನಿಯಿಂದ. ಹೌದು. ಬೆಳಕಿದ್ದಾಗಲೇ ಕತ್ಲೆ ಹೋಗೋದು. ನಾವು ಯಾವುದೋ ಒಂದು ಜಾಗಕ್ಕೆ ಹೋಗಬೇಕು ಅಂದರೆ ಬೆಳಕಿಟ್ಕೊಂಡು ಹೋದರೆ ನಮಗೆ ವಿಷಯ ಗೊತ್ತಾಗುತ್ತೆ. ಅದು ಬಾಹ್ಯ ಲೋಕದ ಬೆಳಕು. ಇಲ್ಲಿ ಕೇಳ್ಕೊಳ್ಳೋದು ಅಂತರಂಗದ ಬೆಳಕನ್ನು ಜಾಗೃತ ಮಾಡು, ಹೇ ಅಗ್ನಿಯೇ ಒಳ್ಳೆ ದಾರಿಲಿ ನನ್ನ ಕರ್ಕೊಂಡು. ಯಾಕಂದ್ರೆ ನನಗೆ ಯಾವ್ದನ್ನ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸರಿಯಾಗಿರೋದನ್ನ ಫೋಕಸ್ ಇಲ್ಲ ನನಗೆ. ಹೌದು. ಸೊ ಆ ಅಗ್ನಿ ನಮಗೆ ಒಳಗಡೆ ಆ ಜ್ಞಾನವನ್ನ ಕೊಡ್ತಾನೆ ಅಂತ. ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಈ ಬೇರೆ ಬೇರೆ 3-4 ವಿಷಯಗಳು ನಿಮಗೆ ತಲೆ ತಿಂತಾ ಇದ್ರೆ ಒಂದೇ ಒಂದು ವಿಷಯನ ನೀವು ಯಾವ್ದನ್ನ ಮಾಡಬೇಕು ಅನ್ನೋದು ಒಳಗಿಂದ ಅವನಿಗೆ ಗೋಚರ ಆಗುತ್ತೆ. ಹೌದು. ಅದೇ ತರ ಮೇಧಾಶಕ್ತಿ ಜಾಸ್ತಿ ಮಾಡ್ಕೋಬೇಕು. ನಮಗೆ ತುಂಬ ಮಕ್ಕಳಿಗೆ ಪಾಪ ತುಂಬ ಕಷ್ಟ, ಮೆಮೊರಿ ಪವರ್ ಪ್ರಾಬ್ಲಮ್ ಆಗ್ತಿದೆ, ಏನು ಮಾತಾಡೋಕ್ಕಾಗ್ತಿಲ್ಲ, ಇಂಟ್ರ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಎಲ್ಲರ ಜೊತೆನೂ ಸೇರ್ತಿಲ್ಲ ಅಂತ ಮೇಧಾ ಸೂಕ್ತಮ್ ಅಂತಿದೆ, ಮೇಧಾ ಮಂತ್ರಗಳು ಅಂತ. ಆ ಮೇಧಾದೇವಿ ಜುಷಮಾಣಾನ ಆಗ ಅಂತ ಬರುತ್ತೆ. ಆ ಮಂತ್ರಗಳ ವಿನಿಯೋಗ ಮಾಡಿದ್ರೆ ಆ ಪ್ರಾಬ್ಲಮ್ಸು ರಿಸಾಲ್ವ್ ಆಗುತ್ತೆ. ಎಷ್ಟೋ ವಿಷಯಗಳಲ್ಲಿ ರಿಸಾಲ್ವ್ ಆಗಿದೆ. ಇನ್ನು ಆರ್ಥಿಕವಾಗಿ ಸುಮಾರು ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತಲ್ಲ, ದುಡ್ಡೇ ದೊಡ್ಡಪ್ಪ. ಇಲ್ಲ, ತುಂಬಾ ಎಲ್ಲರಿಗೂ ಬೇಕಾದ್ರೆ ಮೇಧಾ ಹೋದ್ರೂ ಪರವಾಗಿಲ್ಲ, ದುಡ್ಡೊಂದು ಸಾಕು ಸ್ವಾಮಿ, ದುಡ್ಡು ಬರೋ ತರ ಮಾಡ್ಬಿಡಿ, ಏನಾದ್ರೂ ಮಾಡಿ ದುಡ್ಡಿನ ಮಳೆ ಕರೆಸ್ಬಿಡಿ, ದುಡ್ಡು ಬರುವಾಗ ಮಾಡ್ಬಿಡಿ ನನಗೆ. ಆ ದುಡ್ಡು ಬೇಕು ಅಂದ್ರೆ, ಇದು ದುಡ್ಡು ಅಂದ್ರೆ ವೇದದಲ್ಲಿ ಏನಂತ ಹೇಳ್ತಾರೆ, ದುಡ್ಡು ಅಂದ್ರೆ ಬರೀ ಕಾಂಚನ ಅಷ್ಟೇ ಅಲ್ಲ, ದುಡ್ಡು ಅಂದ್ರೆ ಕರೆನ್ಸಿ. 1000 ರೂಪಾಯಿ ನೋಟು, 2000 ರೂಪಾಯಿ ನೋಟು, 500 ರೂಪಾಯಿ, ಎಲ್ಲಾ ರೀತಿಲೂ ಭಾಗ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ರೀತಿಲೂ ನಮ್ಗೆ ಅನುಕೂಲವಾಗಿರ್ಲಿ ಅಂತ. ಅದು ಮನೆ ಇರಬಹುದು, ನಮ್ಮ ಸುತ್ತಮುತ್ತ ಯಾರೋ ಇವಾಗ ವ್ಯವಸಾಯದಲ್ಲಿ ಇರ್ತಾರೆ, ಅವ್ರಿಗೆ ಫಸಲು ಸರಿಗೆ ಬರ್ತಾನೇ ಇರಲ್ಲ. ನೋಡಿ, ಎಷ್ಟೇ ಮನುಷ್ಯ ಪ್ರಯತ್ನ ಮಾಡಿದ್ರು ಅದನ್ನ ಬಿಟ್ಟು ದೈವಬಲ ಅಂತಿರುತ್ತೆ. ಆ ದೈವಬಲನ ಆಕರ್ಷಣೆ ಮಾಡಬೇಕು ಅಂದರೆ ಮಂತ್ರ ರೂಪದಲ್ಲಿ ಯಾಚನೆ ಮಾಡಬೇಕು. ಯಾವಾಗಲೂ ಒಂದು ತಿಳ್ಕೋಬೇಕು, ಮಂತ್ರ ಈಸ್ ನಾಟ್ ಎನ್ ಇನ್ಸ್ಟ್ರಕ್ಷನ್ ಗಿವನ್ ಟು ದ ಸುಪ್ರೀಂ, ಇಟ್ ಈಸ್ ಎ ರಿಕ್ವೆಸ್ಟ್. ಅದು ಮಂತ್ರದಲ್ಲೇ ಇದೆ, ನಮಗೆ ಅನುಗ್ರಹ ಮಾಡುವಂತ. ಶ್ರೀಯಂ ವಾಸೆ, ಶ್ರೀ ಸೂಕ್ತದ ಅನುಸಂಧಾನ ಮಾಡೋದ್ರಿಂದ ಎಲ್ಲಾ ರೀತಿಯ ಸಂಪತ್ತು ಬರುತ್ತೆ ಅನ್ನೋದು ವಾಡಿಕೆಯಲ್ಲಿದೆ. ಅದು ಎಷ್ಟೋ ಜನಕ್ಕೆ ಅನುಭವಕ್ಕೂ ಬಂದಿದೆ. ಅದ್ರಲ್ಲಿ ಎಷ್ಟು ಸಲ ಹೇಳಬೇಕು ಅಂತಾನು ವೇದದಲ್ಲೇ ಕೊಟ್ಬಿಟ್ಟಿದ್ದಾನೆ ಮಂತ್ರಗಳಲ್ಲಿ. ಋಗ್ವೇದದ ಕಿಲಭಾಗದಲ್ಲಿ ಶ್ರೀ ಸೂಕ್ತ ಬರುತ್ತೆ, ಅದು ಫಲಶ್ರುತಿಲೇ ಕೊಟ್ಬಿಟ್ಟಿದ್ದಾನೆ ಎಷ್ಟು ಸಲ ಹೇಳಬೇಕು. ಶ್ರೀಯಂ ವಾಸಯ ಮೇಕುಲೆ ಮಾತರಂ ಪದ್ಮಮಾನಿ ಅಂತ, ಯಾವಾಗಲೂ ಮಹಾಲಕ್ಷ್ಮಿನ ನನ್ನ ಮನೆಯಲ್ಲಿ ವಾಸ ಮಾಡು ಅಂತ. ಅದಕ್ಕೇನಂದ್ರೆ ಸುಮ್ಮನೆ ಮಂತ್ರ ಹೇಳ್ಬಿಟ್ರೆ ಆಗಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಅದೊಂದು ತಿಳ್ಕೊಬೇಕು. ಮಂತ್ರಕ್ಕೆ ಯಾವಾಗ ಮಾವಿನಕಾಯಿ ಉದುರುತ್ತೆ ಅಂದ್ರೆ ಅದಕ್ಕೆ ತಕ್ಕಂಗೆ ನಮ್ಮ ಜೀವನ ಶೈಲಿನೂ ಮಾಡ್ಕೊಂಡಿದ್ರೆ. ಈಗ ನಾವು ಮನೆಯೆಲ್ಲ ಕೊಳಕಾಗಿ ಇಟ್ಕೊಂಡ್ಬಿಟ್ಟು ಬೆಳಿಗ್ಗೆ 11 ಗಂಟೆ 12 ಗಂಟೆಗೆ ಎದ್ದು ಸುಮ್ಮನೆ ಶ್ರೀ ಸೂಕ್ತ ಒಂದ್ಸಲ ಪ್ಲೇ ಮಾಡಿಬಿಟ್ರೆ ಯೂಟ್ಯೂಬಲ್ಲಿ, ಮಹಾಲಕ್ಷ್ಮಿಗೆ ಅಲ್ಲ, ನಾವು ದೇವ್ರಿಗಿಂತ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿದೀವಿ ನಾವು. ಅವನು ಸೃಷ್ಟಿಕರ್ತ, ಅವನು ಸುಮ್ಮನೆ ಏನೋ ಹೇಳ್ಬಿಟ್ರೆ ಮಹಾಲಕ್ಷ್ಮಿ ಬಂದ್ಬಿಡ್ತಾಳೆ ಅಂತ. ಹಾಗಾಗಲ್ಲ. ಇಲ್ಲಾಂದ್ರೆ ವರಮಹಾಲಕ್ಷ್ಮಿ ದಿನ ಮಾತ್ರ ಬಂದು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇಟ್ಬಿಟ್ರೆ 363 ದಿವಸನೂ ಮನೆ ಗಲೀಜಾಗಿಟ್ಕೊಂಡು ಯಾರು ನೆಂಟರು ಬಂದ್ರೇನೆ ಬೈಕೊಂಡು ಹೋಗೋ ತರ ಮಾಡಿದ್ರೆ ಅವಾಗ ಮಂತ್ರ ಸಿದ್ಧಿ ಆಗಲ್ಲ. ಮಂತ್ರ ಸಿದ್ಧಿ ಅಂದ್ರೆ ಅವ್ರಿಗೆ ಅಂತಲ್ಲ, ಪರಿಣಾಮನೇ ಬೀರಲ್ಲ. ಯಾಕಂದ್ರೆ ಶುದ್ಧವಾಗಿರ್ಬೇಕು, ಕಾಯ ವಾಚ ಮನಸ ಅಂತ ತಾವು ಹೇಳಿದ್ರಲ್ಲ, ಅದೇ ತರ ಎಲ್ಲಾ ರೀತಿಯ ಅವರು ಪಾವಿತ್ರ್ಯತೆಯನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರು ಅಂದ್ರೆ ಖಂಡಿತ ಫಲ ಕೊಡುತ್ತೆ. ಆ ಜೀವನ ಶೈಲಿನೂ ಇದಕ್ಕೆ ಹೊಂದಿಸ್ಕೋಬೇಕು ಅಂತ. ಹೌದು. ನಾವು ಬೇರೆ ಏನೇನೋ ಮಾಡ್ಕೊಂಡ್ಬಿಟ್ಟು ಊಟ ಹೆಂಗೋ ಮಾಡೋದು, ನಿದ್ದೆ ಹೆಂಗೋ ಮಾಡೋದು, ವ್ಯವಹಾರ ಏನೋ ಮಾಡೋದು, ಸುಳ್ಳು ಹೇಳೋದು, ಜನಗಳಿಗೆ ಮೋಸ ಮಾಡೋದು, ಇದೆಲ್ಲ ಮಾಡ್ಕೊಂಡು ನಾವು ಇಲ್ಲಿ ಮಾತ್ರ ಬಂದು ಕೂತ್ಕೊಂಡು ಮಂತ್ರವನ್ನು ಹೇಳಿದ್ರೆ ಅದು ವರ್ಕ್ ಆಗಲ್ಲ. ಅದರಲ್ಲಿ ಹಿಂಗಿರ್ಬೇಕು ಜೀವನ ಅನ್ನೋದಕ್ಕೆ ನಿಮ್ಗೆ ಆವಾಗಲೇ ಒಂದು ಉದಾಹರಣೆ ಕೊಟ್ಟೆ. ಅದೇ ನೀರಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಅನ್ನೋದೊಂದು ಅಭಿಪ್ರಾಯ ಆಯಿತು ಅಂದರೆ, ಇನ್ನೊಂದು ತೈತ್ತಿರಿಯೋಪನಿಷತ್ತಲ್ಲೇ ಶಿಕ್ಷಾವಲ್ಲಿ ಅಂತ ಒಂದಿದೆ. ಅದರಲ್ಲಿ ಒಂದು ಶ್ಲೋಕ ಬರುತ್ತೆ, ಇದು ಮಂತ್ರಗಳು ಬರುತ್ತೆ. ಅದು ಗುರು ಶಿಷ್ಯನಿಗೆ ಕೊಡುವಂತಹ ಒಂದು ಕಾನ್ವೆಕೇಶನ್ ಕೊಟ್ಟು ಕೊನೆಯ ಮಾತುಗಳು, ಆಶೀರ್ವಾದದ ಮಾತುಗಳು, ಆಶೀರ್ವಚನ ಅಂತಾನೂ ಹೇಳ್ಬೋದು. ಏನು ಹೇಳ್ತಾರೆ ಅಲ್ಲೇ, ನಮ್ಮ ಫೇಮಸ್ ಶ್ಲೋಕಗಳು ಬರುತ್ತೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಇದೆಲ್ಲ ಹೇಳಿದ್ವಿ. ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ಅಂತ. ಎಲ್ಲರನ್ನೂ ಯಾವಾಗಲೂ ಸೇವಾ ಮನೋಭಾವದಿಂದ ನೋಡು ಅಂತ. ಅದರಲ್ಲಿ ಎಲ್ಲ ಇಟ್ ಈಸ್ ಒನ್ ಆಫ್ ಆನ್ ಎಕ್ಸಾಂಪಲ್, ಉದಾಹರಣೆ. ಜೀವನ ಶೈಲಿ ಹೇಗಿರಬೇಕು ಅಂದರೆ, ತಂದೆ ತಾಯಿನ ಮಾತೃ ಸ್ವರೂಪ, ದೇವತೆಗಳ ರೂಪದಲ್ಲಿ ನೋಡು, ದೇವರ ರೂಪದಲ್ಲಿ ನೋಡು, ಆಚಾರ್ಯನ ದೇವರ ರೂಪದಲ್ಲಿ ನೋಡು ಅಂತ. ಇದು ಬರೀ ಸುಮ್ಮನೆ ಏನೋ ಸಂಪಾದಿಸ್ಬಿಟ್ಟು ಸುಮ್ಮನೆ ಏನೋ ಜೀವನ ಮಾಡೋದಲ್ಲ, ಏನೋ ಮಂತ್ರಗಳು ಹೇಳ್ಬಿಟ್ಟು ಏನೋ ಸಿದ್ಧಿ ಪಡೆಯೋದಲ್ಲ. ಅದು ಬಿಟ್ಟು ಧರ್ಮ, ಅರ್ಥ, ಕಾಮ, ಮೋಕ್ಷದ ಕಡೆ
ನಮ್ಮ ಪಯಣ ಯಾವಾಗಲೂ ಮುಂದೆ ಹೋಗಬೇಕು ಅನ್ನಕ್ಕೋಸ್ಕರ ಮಂತ್ರ ಚಿಕಿತ್ಸೆ ಮಾಡಿರುವಂಥದ್ದು. ಜೀವನದಲ್ಲಿ ಕಷ್ಟ ಬರುತ್ತೆ, ಕಷ್ಟ ಬಂದಾಗ ನಾವು ಧೃತಿಗೆಡಬಾರ್ದು ಅನ್ನಕ್ಕೋಸ್ಕರ ಮಂತ್ರ ಚಿಕಿತ್ಸೆ, ಮುದ್ರಾ ಚಿಕಿತ್ಸೆ ಬಂದಿರೋದು. ಲೈಫನ್ನು ಲಕ್ಸುರಿಯಸ್ ಆಗಿ ಲೀಡ್ ಮಾಡೋಕ್ಕಲ್ಲ, ನಮ್ಮ ಜೀವನವನ್ನು ಹೇಗೆ ಲೀಡ್ ಮಾಡಬೇಕು ಅಂದರೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತಾರಲ್ಲ, ಪರೋಪಕಾರಾಯ ಸತಾಂ ವಿಭೂತಯ ಅಂತಲೂ ಹೇಳ್ತಾರೆ. ಅಂದರೆ ಬೇರೆಯವರ ಉಪಕಾರಕ್ಕಾಗಿ ನನ್ನ ದೇಹವನ್ನು ಹೇಗೆ ಉಪಯೋಗಿಸ್ಬಹುದು, ನಾನು ಆರೋಗ್ಯವಾಗಿದ್ದರೆ ತಾನು ಇನ್ನೊಬ್ರಿಗೆ ಅನುಕೂಲ ಮಾಡಿಕೊಡ್ಬೋದು. ನಾನೇ ಚೆನ್ನಾಗಿಲ್ಲ ಅಂದರೆ ಬೇರೆಯವ್ರನ್ನ ಏನು ನೋಡಲಿ, ನನ್ನ ದೇಹ ತಾಪತ್ರಯ ಬಿಡಪ್ಪ, ನಂಗೆ ಹೊಟ್ಟೆ ನೋವು, ಬೆಳಿಗ್ಗೆ ಎದ್ದಾಗ ತಲೆನೋವು ಅಂದ್ಕೋತಿದ್ರೆ ಆಗಲ್ಲ. ಅದನ್ನು ನಿರ್ಮೂಲನೆ ಮಾಡಬೇಕು, ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಮಂತ್ರ ಚಿಕಿತ್ಸೆ ಮತ್ತು ಇದು ಮುದ್ರಾ ಚಿಕಿತ್ಸೆಯನ್ನು ತಂದು ಕೊಟ್ಟಿದ್ದಾರೆ. ಸೊ ಈಗ ಆರೋಗ್ಯಾಕಾಂಕ್ಷಿಗಳು ನಿಮ್ಮ ಹತ್ರ ಬಂದರೆ, ನನಗೆ ಈ ಥರದ ಸಮಸ್ಯೆ ಇದೆ, ನೀವು ಏನು ಮಾಡ್ತೀರಾ? ಮಂತ್ರ ಉಪದೇಶ ಕೊಡ್ತೀರಾ, ಇಲ್ಲ ಈ ಥರದ ನಿಮ್ಮ ಸಮಸ್ಯೆನ ಹೇಗೆ ತಾವು ಸಾಲ್ವ್ ಮಾಡ್ತೀರಾ? ಅವ್ರಿಗೆ ಯಾವ ಥರ ಗುಣ ಆಗಿದೆ, ಈ ಒಂದು ಉದಾಹರಣೆಗಳು ಕೊಡೋದಾದ್ರೆ, ಯಾಕೆಂದ್ರೆ ನಮ್ಗೆ ಅರ್ಥ ಆಗೋದೇ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಇಂದ. ಹಾಗಾಗಿ ಈ ಚಿಕಿತ್ಸೆ ಯಾವ ಥರ ನಡೆಯುತ್ತೆ, ಯಾವ ಥರ ರೋಗಗಳಿಗೆ ಗುಣ ಆಗೋಕ್ಕೆ ಸಾಧ್ಯ ಇದೆ, ಆಮೇಲೆ ಈ ಥರ ಆಗಿರೋರು ಯಾರಾದರೂ ಇದ್ದಾರಾ, ಈ ವಿಷಯಗಳ ಬಗ್ಗೆ ತಾವು ಹೇಳೋದಾದ್ರೆ. ವೇದದಲ್ಲೇ ಒಂದು ಮಂತ್ರ ಬರುತ್ತೆ, ಪರೋಕ್ಷ ಪ್ರಿಯ ಇವಹಿ ದೇವಾಹ ಅಂತ. ಪರೋಕ್ಷವಾಗಿ ಏನಾದರೂ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿದ್ರೆ ಅದು ತುಂಬ ಪ್ರೀತಿ ಅಂತೆ ದೇವತೆಗಳಿಗೆ. ಆ ದೃಷ್ಟಿಲಿ ದಿಸ್ ಆಲ್ಸೋ ಅಪ್ಲೈಸ್ ಟು ಮಂತ್ರ ಚಿಕಿತ್ಸಾ ಆ್ಯಂಡ್ ಮುದ್ರಾ ಯೋಗ. ಹೇಗೆ ಅಂದರೆ ಮಂತ್ರಗಳು ಯಾರಿಗೋ ಗೊತ್ತಿರುತ್ತೆ, ಅವ್ರು ತಮಗೆ ತಾವೇ ಹೀಲಿಂಗ್ ಮಾಡ್ಕೊಳಕ್ಕಾಗಲ್ಲ, ಮಾಡ್ಕೊಳ್ಳೂಬಾರ್ದು. ಅದು ಕರ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವಂಥದ್ದು. ಯಾಕಂದರೆ ಪ್ರಾರಬ್ಧ ಏನಾದರೂ ಪ್ರಾಬ್ಲಮ್ ಆಯಿತು ನನಗೆ ಸ್ವಂತವಾಗಿ ಅಂದರೆ ಆ ಪ್ರಾರಬ್ಧ ನಾನು ಅನುಭವಿಸಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಸ್ವಂತವಾಗಿ ಸ್ವಚಿಕಿತ್ಸೆ ಯಾರೂ ಮಾಡ್ಕೊಳ್ಳಲ್ಲ, ಮಾಡ್ಕೊಳ್ಳೂಬಾರ್ದು. ಈಗ ಕಮಿಂಗ್ ಟು ರಿಯಲ್ ಟೈಮ್ ಅಪ್ಲಿಕೇಶನ್ಸ್, ಇವಾಗ ಯಾರೋ ಒಬ್ಬರು ಬರ್ತಾರೆ, ಪ್ರಾಸೆಸ್ ಹೇಗಿದೆ ಅಂದರೆ ನಮ್ಮ ಆಚಾರ್ಯ ಮುಖೇನ ಅದು ಆಗಿರುವಂತಹ ಒಂದು ಸಂಪ್ರದಾಯ. ಇವಾಗ ಯಾರೋ ಬರ್ತಾರೆ, ಅವ್ರ ಪ್ರಾಬ್ಲಮ್ ಏನು ಅಂತ ಅವ್ರು ಏನು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ತಿಳ್ಕೊತೀವಿ. ತಿಳ್ಕೊಂಡ್ಮೇಲೆ ಅವರ ಜನ್ಮ ಕುಂಡಲಿ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡ್ತೀವಿ. ಅದರಲ್ಲಿ ಏನು ವಿಚಾರ ಇದೆ, ಯಾವ್ಯಾವ ಗ್ರಹಗಳ ಸ್ಥಾನ ಹೇಗೆ, ಹಾರೋಸ್ಕೋಪ್ ನೋಡ್ತೀವಿ. ಕುಂಡಲಿ ನೋಡಿ ಅದರಲ್ಲಿ ಗ್ರಹಗಳ ಸ್ಥಾನ ಹೇಗಿದೆ ಅಂತ ನೋಡ್ಕೋತೀವಿ. ಅದು ನೋಡ್ಕೊಂಡ್ಮೇಲೆ ಯಾವ ದಶೆ ನಡೀತಿದೆ, ಯಾವ ಭುಕ್ತಿ ಇದೆ ಅಂತ ನೋಡ್ತೀವಿ. ಅದು ನಮಗೆ ಇನಿಷಿಯಲ್ ಅನಾಲಿಸಿಸ್ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಅಂದರೆ ಅದು ಡಯಾಗ್ನೈಸ್ ಮಾಡಬೇಕಲ್ಲ ಕರೆಕ್ಟಾಗಿ. ಅಂದರೆ ಆ ಗ್ರಹ ದೋಷಗಳೇನಾದರೂ ಇದೆಯಾ ಅಂತ ನೋಡ್ತೀರಿ. ಎಲ್ಲಾದರೂ ರಾಹು, ಕೇತು, ಶನಿ, ಹೌದು, ಈ ಎಲ್ಲ ವಕ್ರವಾಗಿ ಎಲ್ಲಾದರೂ ನೋಡ್ತಾ ಇದ್ದಾನ, ಆ ಸ್ಥಾನಗಳಲ್ಲಿ ಏನಾದರೂ, ಅದರಿಂದ ನಿಮ್ಗೊಂದು ಇಂಡಿಕೇಶನ್ ಸಿಗುತ್ತೆ. ಮತ್ತೆ ಇದನ್ನ ನಾವು ನೋಡುವಾಗ ರ್ಯಾಂಡಮ್ ಆಗಿ ಇವಾಗ ಜ್ಯೋತಿಷಿಗಳು ಹೇಳ್ತಾರಲ್ಲ, ಆ ರೀತಿಲಿ ನೋಡಲ್ಲ. ರಾಹು ಕೇತು ಇದೆ ಅಂದರೆ ರಾಹು ನಿನಗೆ ಕಷ್ಟ ಕೊಡ್ತೀಯಾನೆ, ಆ ರೀತಿಲಿ ನೋಡಲ್ಲ. ಒಂದೊಂದು ಗ್ರಹಕ್ಕೂ ಒಂದೊಂದು ಅರ್ಥ ಇದೆ. ದರ್ ಇಸ್ ಅ ರೀಸನ್ ಬಿಹೈಂಡ್ ಎಕ್ಸಿಸ್ಟೆನ್ಸ್ ಆಫ್ ಈಚ್ ಪ್ಲಾನೆಟ್. ಇವಾಗ ಚಂದ್ರ ಆದರೆ ಮನೋಕಾರಕ. ಯಾರಿಗೋ ಡಿಪ್ರೆಷನ್ ಇದೆ ಅಂದರೆ ಹೇಳ್ಕೊತಿದ್ದಾರೆ, ಆಂಗ್ಸೈಟಿ ಇಶ್ಯೂಸು, ಡಿಪ್ರೆಷನ್ ಇದೆ ಅಂದರೆ ಚಂದ್ರನ ಸ್ಥಾನ ಹೆಂಗಿದೆ, ಚಂದ್ರ ಬಲ ಚೆನ್ನಾಗಿದೆಯಾ, ಯಾವುದು ದಶಾಭುಕ್ತಿ ಯಾವ್ದು ನಡೀತಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಅವ್ರದ್ದು ಹಿಸ್ಟ್ರಿನೂ ನೋಡ್ತೀವಿ. ಅವ್ರು ವಾಟ್ ಹಿ ಆರ್ ಶಿ ಈಸ್ ಅಂಡರ್ ಗೋಯಿಂಗ್ ಕರೆಂಟ್ಲಿ, ವಾಟ್ ಕುಡ್ ಬಿ ದ ಪಾಸಿಬಲ್ ಫಿಸಿಕಲ್ ರೀಸನ್ಸ್. ಅವರು ಆಫೀಸಲ್ಲಿ ಇರ್ಬೋದಾ ಅಥವಾ ಮನೇಲಿ ಇರ್ಬೋದಾ, ರಿಲೇಷನ್ಶಿಪ್ಸ್ ಇಶ್ಯೂಸ್ ಇದೆಯಾ, ಎಲ್ಲ ಅನಲೈಸ್ ಮಾಡಿ ಅದಾದಮೇಲೆ ಐ ಗೋ ಥ್ರೂ ದ ರಿಪೋರ್ಟ್ ಕಂಪ್ಲೀಟ್ಲಿ ಆ್ಯಂಡ್ ಐ ಕಮ್ ಅಪ್ ವಿತ್ ಅ ಸೊಲ್ಯೂಷನ್ ಬೇಸ್ಡ್ ಆನ್ ದ ಕಾಂಟೆಕ್ಸ್ಚುಯಲ್ ಮಂತ್ರ ಅಸೋಸಿಯೇಟೆಡ್. ಅಂದರೆ ಡಿಪ್ರೆಷನ್ನ ಕೆಲವೊಂದು ಮಂತ್ರಗಳಿದೆ, ಬೇಕಾದಷ್ಟು ಮಂತ್ರಗಳಿದೆ, ಎಲ್ಲಾನು ದರ್ ಇಸ್ ನೋ ಒನ್ ಸೊಲ್ಯೂಷನ್ ಫಾರ್ ಆಲ್. ಯಾಕಂದರೆ ನಾವೆಲ್ಲ ಜೀವಾತ್ಮರು ಭಿನ್ನ, ಆದ್ರಿಂದ ಲೋಕನೇ ಭಿನ್ನ ಆಗಿರೋದ್ರಿಂದ ಒಬ್ಬೊಬ್ರಿಗೆ ಒಂದೊಂದು ವರ್ಕೌಟ್ ಆಗುತ್ತೆ. ಕಲೆಕ್ಟಿವ್ ಆಗಿ ಒಂದಿರಬಹುದು. ಇವಾಗ ಒಂದು ಸರೋವರ ಅಂತ ತಗೊಂಡ್ರೆ ಸರೋವರಗಳೆಲ್ಲ ಒಂದು ಅಂತ ಇರ್ಬೋದು, ಆದರೆ ಆ ಸರೋವರನೇ ಬೇರೆ, ಈ ಸರೋವರನೇ ಬೇರೆ. ಆ ರೀತಿಲಿ ಆ ಮಂತ್ರಗಳನ್ನ ನಾವು ವೇದದಲ್ಲಾಗಿರಬಹುದು ಅಥವಾ ಜನರಲಾಗಿ ನಾನು ಮಾಡೋದು ವೇದ ಮಂತ್ರಗಳಲ್ಲೇ, ವೇದ ಮಂತ್ರಗಳನ್ನು ನೋಡಿ ಅದರ ಒಂದು ವಿನಿಯೋಗ ಹೇಗೆ ಮಾಡ್ತೀವಿ ಅಂದರೆ ಅದರ ವೇದ ಮಂತ್ರ ಅವರನ್ನು ನಾವು ಕೂಡಿಸ್ಕೊಂಡು ಅವರು ಸ್ಪೆಸಿಫಿಕ್ ಮುದ್ರೆಗಳನ್ನು ಹಿಡ್ಕೋತಾರೆ, ವಿಚ್ ಐ ವಿಲ್ ಸಜೆಸ್ಟ್ ಇನ್ ಆರ್ಡರ್ ಟು ಆ ಮಂತ್ರಗಳ ವಿನಿಯೋಗ ಇನ್ನೂ ಚೆನ್ನಾಗಾಗಲಿ, ಪರಿಣಾಮ ಚೆನ್ನಾಗಿ ಬೀರಲಿ ಅಂತ. ಯಾಕೆ ಅಂದರೆ ಮಂತ್ರಗಳು ಶಬ್ದ ರೂಪದಲ್ಲಿ ಹೋಗುತ್ತೆ, ಮುದ್ರೆಗಳು ಸ್ಪರ್ಶ ರೂಪದಲ್ಲಿ ಡೆವಲಪ್ ಆಗುತ್ತೆ. ಸೊ ಇದು ಎರಡು ಕಾಂಬಿನೇಷನ್ ಮಾಡ್ತೀರಾ? ಹೌದು. ಅದ್ರ ಜೊತೆಗೆ ಶಾಸ್ತ್ರೀಯ ಸಂಗೀತದ ತುಂಬಾ ದೊಡ್ಡ ಕೊಡುಗೆ ಇದೆ ಇದರಲ್ಲಿ. ಯಾಕೆ ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು ಅಥವಾ ಹಿಂದೂಸ್ತಾನಿ ಆಗಿರ್ಬೋದು, ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಭಾರತೀಯ ಶಾಸ್ತ್ರೀಯ ಸಂಗೀತ, ಅದನ್ನ ನಾವು ಸಾಮವೇದದಿಂದ ಡಿರೈವ್ ಆಗಿದೆ ಅಂತ ಒಪ್ಕೊಳ್ಳುವಂಥ ಮಾತು, ಗಂಧರ್ವ ವೇದ ಅಂತ. ಅದರಲ್ಲಿ ಕೆಲವೊಂದು ಮೂಡ್ಸ್ ಡೆವಲಪ್ ಮಾಡೋಕ್ಕೆ, ಕೆಲವೊಂದು ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್, ನಮಗೆ ಈ ನವರಸಗಳಿದೆಯಲ್ಲ
ಅದು ಇನ್ನೂ ಸ್ಥಾಯಿ ಭಾವಗಳಾಗಿ ಕೂರುತ್ತೆ. ಅಂದ್ರೆ ತಾವು ಹೇಳ್ತಿರೋದು ಮ್ಯೂಸಿಕ್ ಥೆರಪಿ. ಮ್ಯೂಸಿಕ್ ಥೆರಪಿ, ಯಾಕಂದ್ರೆ ಸೌಂಡ್ ಥೆರಪಿ ಬೇರೆ, ಮ್ಯೂಸಿಕ್ ಥೆರಪಿ ಬೇರೆ. ಹೌದು. ಈ ಮ್ಯೂಸಿಕ್ ಥೆರಪಿ ಈ ರಾಗಗಳಿಂದ ಮೂಲಕ ಕೆಲವು ರಾಗಗಳಿಗೆ ಆ ಭಾವಗಳು ಚೇಂಜ್ ಆಗೋದು. ಹೌದು. ಸೊ ಈಗ ಮಿಡ್ ನೈಟ್ ರಾಗಸ್ ಅಂತಿದೆ, ಕೆಲವೆಲ್ಲ ಸಂಧ್ಯಾ ರಾಗಗಳಿದೆ, ಸಂಜೆ ಹೊತ್ತು ಹಾಡುವಂತಹ ಹಾಡುಗಳು ಅಥವಾ ರಾಗಗಳು. ಹಾಡುಗಳಿಗಿಂತ ಹೆಚ್ಚು ರಾಗ, ಲಿರಿಕ್ಸ್ ಬೇರೆ ಏನ್ ಬೇರೆ ಇರಲಿ, ಆದರೆ ಅದ್ರ ಹಿಂದೆ ಇರೋ ರಾಗಗಳು. ಹೌದು. ಸೊ ಮಂತ್ರಗಳು ಶಬ್ದ ಬ್ರಹ್ಮ ಅಂತ ಕರಿತೀವಿ, ಈ ಸಂಗೀತನ ನಾದ ಬ್ರಹ್ಮ ಅಂತ ಕರಿತೀವಿ. ಶಬ್ದಕ್ಕೆ ನಾದಕ್ಕೆ ವ್ಯತ್ಯಾಸ ಇದೆ. ಶಬ್ದದಲ್ಲಿ ನಿಮಗೆ ಆ ಅಕ್ಷರದ ಉತ್ಪತ್ತಿ ಆಗುತ್ತೆ, ವರ್ಣಗಳಿರುತ್ತೆ, ಅಕ್ಷರದ ಉತ್ಪತ್ತಿ ಆಗುತ್ತೆ, ಉತ್ಪತ್ತಿ ಇರುತ್ತೆ, ಅದು ಪ್ರಚೋದನಕಾರಿಯಾಗಿ ಅನುಕೂಲ ಮಾಡಿಕೊಡುತ್ತೆ. ರಾಗಗಳಲ್ಲಿ ನಾದ ಬ್ರಹ್ಮದಲ್ಲಿ ಹೇಗೆ ಅಂದ್ರೆ ಅದು ರಾಗ, ನಿಮಗೆ ಶಬ್ದಗಳ ಒಂದು ಇದೇ ಇರೋದಿಲ್ಲ, ಅದರಲ್ಲಿ ಏನೋ ಟ್ಯೂನ್ ಅಂತ ಹೇಳ್ತೀವಲ್ಲ ಇಂಗ್ಲಿಷಲ್ಲಿ, ಅಂದ್ರೆ ಅಷ್ಟೇ ಸಾಕು, ಅದಕ್ಕೇನು ವರ್ಡ್ಸೇ ಬೇಡ. ಹೌದು. ಅದು ಬಂದಾಗ ಆಟೋಮೆಟಿಕ್ ಆಗಿ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ. ರಾಗಗಳು ಕೇಳಿದಾಗ ಅದು ಯಾವ ರಸನ ಫಾರ್ವರ್ಡ್ ಮಾಡುತ್ತೋ ಅದ್ರ ಪ್ರಕಾರ ಫೇಸ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ. ದಿಸ್ ಈಸ್ ಎಕ್ಸ್ಟರ್ನಲ್, ಬಾಹ್ಯ. ಮಂತ್ರಗಳಲ್ಲಿ ಏನಂದ್ರೆ ಆಂತರಿಕ. ಇವಾಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಮಂತ್ರಗಳ ಉಚ್ಚಾರಣೆ ಆಗ್ತಾ ಇರುತ್ತೆ, ಅವಾಗ ಏನೋ ಪಾಸಿಟಿವ್ ಎನರ್ಜಿ, ಒಂಥರ ಒಳಗಡೆ ಏನೋ ಒಂಥರ ಆನಂದ ಅಂತ ಹೇಳ್ತೀವಿ. ಬಾಹ್ಯವಾಗಿ ಕಾಣಿಸಲ್ಲ, ಮುಖದಲ್ಲಿ ಸೀರಿಯಸ್ನೆಸ್ಸೇ ಇರುತ್ತೆ, ಯಾರು ನಗ್ತಾ ಇರಲ್ಲ. ವೇದ ಮಂತ್ರ ಹೇಳೋವಾಗ ಒಂದು ಆಶ್ಚರ್ಯಕಾರ ವಿಷಯ ಏನಂದ್ರೆ ಆಹಾ ಅಂತ ಯಾರು ನಗ್ತಾ ಇರಲ್ಲ, ಮುಖ ಸೀರಿಯಸ್ ಆಗಿ ಗಂಟು ಹಾಕೊಂಡಂಗಿರುತ್ತೆ, ಒಳಗಡೆ ಇಲ್ಲ ರೀ ಏನೋ ಒಂಥರ ಆನಂದ ಅಂತ. ಆಂತರಿಕ ಆನಂದ ಅದು ಕೊಡೋದು ಆಂತರಿಕ ಆರೋಗ್ಯ, ಬಾಹ್ಯ ಆರೋಗ್ಯ ಕೊಡೋದು ಇದು ಅಂತ. ಸೊ ಆ ಎರಡನ್ನೂ ಸೇರಿ ಮಿಶ್ರಣ ಮಾಡಿ ಮಾಡುವಂಥದ್ದು. ಸೊ ಅದನ್ನ ತಾವು ಇದನ್ನ ಹೇಳ್ತಾ ಇದ್ರಿ, ಈ ಮ್ಯೂಸಿಕ್ ಅಂದ್ರೆ ಆ ಒಂದು ರಾಗಗಳನ್ನು ಸೇರಿಸ್ತೀರಾ ಅಂತ. ಹೌದು, ಆದರೆ ಅದು ಬರೀ ವಿತೌಟ್ ಲಿರಿಕ್ಸ್. ಅದು ವಿತೌಟ್ ಎಷ್ಟೋ ರಾಗಗಳಿದೆ, ಹಂಸಧ್ವನಿ, ಕಲ್ಯಾಣಿ, ಶ್ರೀರಾಗ. ಹಾಗಾದ್ರೆ ತಾವು ಸಂಗೀತದಲ್ಲೂ ಕೂಡ ಒಬ್ರು ಮಂತ್ರ ಚಿಕಿತ್ಸೆ ಮಾಡಬೇಕು ಅಂದ್ರೆ ಸಂಗೀತದಲ್ಲೂ ಎಕ್ಸ್ಪರ್ಟ್ ಆಗಿರ್ಬೇಕು, ತಕ್ಕ ಮಟ್ಟಿಗೆ. ಹೌದು, ತಕ್ಕ ಮಟ್ಟಿಗೆ. ಮತ್ತೆ ಜ್ಯೋತಿಷ್ಯದಲ್ಲೂ ಎಕ್ಸ್ಪರ್ಟ್ ಆಗಿರ್ಬೇಕು. ಹೌದು, ಜ್ಯೋತಿಷ್ಯದಲ್ಲಿ ಯಾವ ಲೆವೆಲ್ಗೆ ನಮಗೆ ವಿದ್ಯೆ ಗೊತ್ತಿರುತ್ತೆ ಅಂದ್ರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಿದೆಯಾ ಅಷ್ಟು ಮಾತ್ರ ತಿಳ್ಕೊಂಡಿದ್ರೆ ಸಾಕು. ಬೇರೆ ಯಾವುದಕ್ಕೂ ಜ್ಯೋತಿಷ್ಯದ ಬಗ್ಗೆ ಹೋಗಲ್ಲ. ಇಲ್ಲ, ಆರೋಗ್ಯನೇ ಮುಖ್ಯ ಫಲ. ಕರೆಕ್ಟ್ ಆಗಿ ಹೇಳಿದ್ರಿ, ಅದೊಂದು ವಿಷಯ ಗೊತ್ತಿದ್ರೆ ಸಾಕು ಅಂತ ಅಷ್ಟು ಹೇಳ್ಕೊಟ್ಟಿದ್ದಾರೆ ಗುರುಗಳು. ಅದಾದ್ಮೇಲೆ ಈ ಮೂರು ಕಾಂಬಿನೇಷನ್ಸ್ ಏನ್ ಮಾಡ್ತೀವಿ, ಆ ವ್ಯಕ್ತಿ ಆರೋಗ್ಯಾಕಾಂಕ್ಷಿ ಯಾರಿದಾರೋ ಅವ್ರನ್ನ ಕೂರಿಸಿ ಅವ್ರ ಮುಂದೆ ನಾವು ವೇದಕೋಶ ಮಾಡ್ತೀವಿ, ಅಲಾಂಗ್ ವಿತ್ ದಿಸ್ ಮಂತ್ರ ಅಂಡ್ ಅಲಾಂಗ್ ವಿತ್ ಮುದ್ರಾನ ಅವರೇ ಹಿಡ್ಕೋಬೇಕು, ನಾವು ಹಿಡ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಕೇಳಿಸ್ಕೋಬೇಕು. ಎರಡನೇದು ಶಬ್ದ ಮತ್ತೆ ನಾದ ಎರಡು ಬಿದ್ದಾಗ ಆಟೋಮೆಟಿಕ್ ಆಗಿ ನಾನು ಹೇಳ್ದಂಗೆ ಶಬ್ದ ಸ್ಪರ್ಶ ಎರಡು ಆಕ್ಟಿವೇಟ್ ಆಗಿ ಇಂಟರ್ನಲ್ ಆಗಿ ನ್ಯೂರಲ್ ಸಿಸ್ಟಮ್ಗೆ ಫಸ್ಟ್ ಟಚ್ ಆಗುತ್ತೆ. ನೀವು ಯಾವುದೇ ರಿಸೆಪ್ಟರ್ಸ್ ತಗೊಳ್ಳಿ ನಮ್ಮ ದೇಹದಲ್ಲಿ, ಇಟ್ ಈಸ್ ಆಲ್ ಪರ್ಸೀವ್ಡ್ ಥ್ರೂ ನ್ಯೂರಲ್ ಸಿಸ್ಟಮ್. ಹೌದು, ಇಟ್ ಕುಡ್ ಬಿ ಆಪ್ಟಿಕ್ ನರ್ವ್ಸ್ ಇನ್ ಐಸ್ ಆರ್ ಹ್ಯಾಪ್ಟಿಕ್ ನರ್ವ್ಸ್, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಅವಾಗ ಇಟ್ ಗೋಸ್ ಇನ್ಸೈಡ್ ಆ್ಯಂಡ್ ಇಟ್ ಎನ್ಶೋರ್ಸ್ ದಟ್ ಇಟ್ ಡೆವಲಪ್ಸ್ ಎನ್ ಎನ್ವಿರಾನ್ಮೆಂಟ್. ಇನಿಷಿಯಲಿ ಮೊದಲನೇದಾಗಿ ಒಂದು ಎನ್ವಿರಾನ್ಮೆಂಟ್ ಡೆವಲಪ್ ಮಾಡುತ್ತೆ. ಓಕೆ, ಈ ಮಂತ್ರ ಇದೆ, ಈ ಥರ ಸಿಚುಯೇಷನ್ನು ಅಂತ. ಅದಕ್ಕೆ ಏನು ಲಾಜಿಕಲ್ ಅನಾಲಿಸಿಸ್ ಅಂದರೆ, ಈಗ ಆಫೀಸಲ್ಲಿ ಹೋಗಿ ಕೂತ್ಕೋತೀವಿ, ಆಫೀಸಲ್ಲಿ ಕೂತ್ಕೊಂಡಾಗ ಆಫೀಸ್ ಹೇಗಿರಬೇಕು, ಒಂದು ಚೇರ್, ಆಫೀಸ್ ಚೇರ್ ಇರಬೇಕು, ಒಂದು ಟೇಬಲ್ ಇರಬೇಕು, ಜೊತೆಗೆ ಅದ್ರ ಜೊತೆ ಸಿಸ್ಟಮ್ ಇರಬೇಕು, ಲ್ಯಾಪ್ಟಾಪ್, ಸ್ಪೆಸಿಫಿಕ್ ಎನ್ವಿರಾನ್ಮೆಂಟ್ ಇರುತ್ತೆ, ಆ ಒಂದು ವೈಬ್ಸ್ ಇರುತ್ತೆ. ಅದೇ ಥರ ಇದಕ್ಕೂ ಒಂದು ಸ್ಪೆಸಿಫಿಕ್ ವೈಬ್ಸ್ ಬೇಕು. ಅದಕ್ಕೆ ಇನಿಷಿಯಲ್ ಆಗಿ ಈ ಮಂತ್ರ ಉಚ್ಚಾರಣೆ, ಆಮೇಲೆ ನಾದ ಇತ್ಯಾದಿ ಮಾಡ್ತೀವಿ. ಇದನ್ನು 11 ಬಾರಿ, 21 ಬಾರಿ, 48 ಬಾರಿ ಒಂದು ಸೆಷನಲ್ಲಿ ಮಾಡ್ತೀವಿ. ಆ ಥರ ಅಂದ್ರೆ ಈಗ ಯಾರು ಆರೋಗ್ಯಕಾಂಕ್ಷಿಗಳಿದ್ದಾರೆ ಅವ್ರು ಬಂದು ಕೂತ್ಕೊಳ್ತಾರೆ, ಮೊದಲು ನೀವು ಅದ್ರದ್ದೆಲ್ಲ ಡಯಾಗ್ನೋಸಿಸ್ ಮಾಡಿರ್ತೀರಾ, ಆಮೇಲೆ ಅವ್ರು ಬರ್ತಾರೆ, ಅವ್ರಿಗೆ ಆ ಮುದ್ರೆ ತೋರಿಸ್ಬಿಟ್ಟು ಅದನ್ನ ಹಿಡ್ಕೊಳ್ಳಿ ಅಂತೀವಿ. ಆಮೇಲೆ ಅವ್ರ ಮುಂದೆ ಈ ವೇದ ಮಂತ್ರಗಳ ಪಠನ ಆಗುತ್ತೆ. ಅದು ಮಾಡಿದ್ಮೇಲೆ ಅದು ಹೇಳ್ದಂಗೆ 11 ಬಾರಿ, 21 ಬಾರಿ, 48 ಬಾರಿ ಕೆಲವು ಕ್ರಮಗಳಿದೆ, ಕೆಲವು ಅಂಕಗಳಿದೆ. ಆ ಅಂಕಗಳಿಗೆ ತಕ್ಕಂಗೆ ನಾವು ಮಾಡ್ತೀವಿ. ಅಷ್ಟು ಟೈಮಲ್ಲಿ ಅವ್ರು ಕೂತ್ಕೊಂಡು ಕೇಳಿಸ್ಕೋತಾರೆ. ಎಷ್ಟೋ ವಿಷಯಗಳಲ್ಲಿ ಅವರು ತಮ್ಮನ್ನು ತಾವೇ ಮರ್ತು ಬಿಟ್ಟು ನಾನು ಆಮೇಲೆ ಎಬ್ಬಿಸ್ಬೇಕಾಗತ್ತೆ. ಅದು ಒಂದು ಒಳ್ಳೆ ವಿಚಾರ. ಯಾರಿಗಾದ್ರೂ ನಿದ್ರಾಸ್ಥಿತಿಗೆ ಹೋದ್ರು ಅಂದ್ರೆ ಮಂತ್ರ ವರ್ಕ್ ಆಗ್ತಿದೆ. ಅದೆಲ್ಲ ನಮ್ಮ ಒಂದು ಸಂಶೋಧನೆ, ಕೆಲವೊಂದು ವಿಚಾರಗಳು ಅದೆಲ್ಲ ನಮಗ್ ಗೊತ್ತಿರುತ್ತೆ ಆಸ್ ಎ ಹೀಲರ್. ಅದಕ್ಕೆ ವೇದಿಕ್ ಚಾಂಟ್ಸ್ ಹೀಲಿಂಗ್ ಪ್ರಾಕ್ಟೀಷನರ್ ಅಂತಾನೆ ಕರಿತೀವಿ. ಈ ವಿಷಯದಲ್ಲಿ ನಮ್ಮನ್ನು ನಾವು ಆರೋಗ್ಯ ತಜ್ಞರು ಅಂತ ಹೇಳ್ತಾರಲ್ಲ, ರಾದರ್ ದನ್ ಕಾಲಿಂಗ್ ಅವರ್ ಸೆಲ್ಸ್ ಅಸ್ ಡಾಕ್ಟರ್ಸ್, ವೈದ್ಯಕೀಯ ವೃತ್ತಿಲಿ ಇಲ್ಲ, ಆರೋಗ್ಯ ತಜ್ಞರು.
ಓಕೆ. ಹೆಲ್ತ್ ಎಕ್ಸ್ಪರ್ಟ್ ಅಂತ ಹೇಳ್ತೀವಲ್ಲ, ವೈದಿಕವಾಗಿ ಇದನ್ನ ಮಾಡ್ಕೊಂಡು ಬಂದಿರುವಂತದ್ದು. ಇದರಲ್ಲಿ ಯಾವುದೇ ರೀತಿ ಮೂಢನಂಬಿಕೆ ಏನೂ ಇಲ್ಲ, ಯಾಕೆಂದ್ರೆ ಇಲ್ಲಿ ಯಾರಿಗೂ ಏನು ತೊಂದರೆ ಮಾಡ್ತಿಲ್ಲ ನಾವು. ಹೌದು, ಕರೆಕ್ಟ್. ಆದರೆ ಈ ಥರ ಯಾರಿಗೆ ಹೆಚ್ಚು ಇದು ಅವರಿಗೆ ನಂಬಿಕೆ ಇರಬೇಕಾ ಇದರಲ್ಲಿ? ಒಂದು, ಯಾಕಂದರೆ ಇದು ಮೊದಲೇ ಹೇಳಿದ್ರಿ, ಭಿನ್ನ ಭಿನ್ನ ಪ್ರತಿಯೊಬ್ಬರಿಗೂ ಆದಂತಹ ಅವ್ರ ಸಮಸ್ಯೆ, ಅವರ ಗ್ರಹ ದೋಷಗಳು, ಅವರ ಕಾಲಮಾನ, ಅವರ ಲೈಫ್ ಸ್ಟೈಲು ಎಲ್ಲದರ ಮೇಲೆ ನೀವು ಇದನ್ನು ಸೊಲ್ಯೂಷನನ್ನು ಕೊಡ್ತೀರಾ. ಅವ್ರಿಗೆ ಯಾವ ಮಂತ್ರ ಸೂಕ್ತ, ಅದಕ್ಕೆ ನಾದ ಯಾವುದು, ಯಾವ ಮುದ್ರೆ ಅವರು ಆವಾಗ ಧರಿಸಬೇಕು, ಯಾವ ಥರ ಹ್ಯಾಂಡ್ ಪೊಸಿಷನ್ ಇರಬೇಕು, ಅದನ್ನೆಲ್ಲ ನೀವು ಗೈಡ್ ಮಾಡ್ತೀರಾ. ಇದು ಯಾವ ಥರ ಕಾಯಿಲೆಗಳಿಗೆ ಹೆಚ್ಚು ನೀವು ಅದರ ಸಕ್ಸಸ್ ನೋಡಿದ್ದೀರಾ ನಿಮ್ಮ ಒಂದು ಅನುಭವದಲ್ಲಿ? ಖಂಡಿತ ಪರಿಣಾಮಕಾರಿ ಅಂತ ಹೇಳಬೇಕು ಅಂದರೆ ಮೇಯ್ನ್ ನೀವು ಹೇಳಿದ್ರಲ್ಲ, ಸ್ಟ್ರೆಸ್ ಅಂತ, ಟೆನ್ಷನ್, ಆಂಗ್ಸೈಟಿ ಡಿಸಾರ್ಡರ್ಸ್, ಡಿಪ್ರೆಷನ್, ಮಾನಸಿಕ ಒಂದು ಮಾನಸಿಕ ಒತ್ತಡಗಳು ಯಾವುದೇ ರೀತಿ ತಗೊಳ್ಳಿ, ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಪ್ಯಾನಿಕ್ ಅಟ್ಯಾಕ್ ಇರಬಹುದು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕೆಲವೊಂದಿದೆ. ಹೌದು, ಅದು ಏನು ಆಗೇ ಇರಲ್ಲ, ಅವ್ರ ಮನಸ್ಸಲ್ಲಿ ಅನ್ಕೊಂಡು ಅದ್ವೈತದಲ್ಲಿ ಭ್ರಮರ ಕೀಟ ನ್ಯಾಯ ಅಂತ ಒಂದಿದೆ. ಆ ಕೀಟ ತಾನೇ ಭ್ರಮರ ಅಂತ ಅನ್ಕೊಂಡು ಭ್ರಮರ ಆಗೋಗುತ್ತೆ ಅಂತ. ಆ ಥರ ಇಲ್ಲ ನಾನು ಚೆನ್ನಾಗಿಲ್ಲ, ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಈ ಥರ ಮನಸ್ಸಲ್ಲಿ ಅದೊಂದು ಈವಿಲ್ ಥಾಟ್ಸ್ ಅಂತ ಹೇಳಿ ಅದು ಬಂದು 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 ಡಿಪ್ರೆಷನ್ಗೆ ಹೋಗೋದು, ಆಂಗ್ಸೈಟಿಗೆ ಹೋಗೋದು, ಇಲ್ಲ ಯಾರ್ದೋ ಮೇಲೆ ಯಾವುದೋ ಒಂದು ಕೋಪ ಇಟ್ಕೊಂಡು ಅದನ್ನೇ ಯೋಚನೆ ಮಾಡ್ತಿರೋದು, ಓವರ್ ಥಿಂಕಿಂಗ್, ಓವರ್ ಅನಾಲಿಸಿಸ್ ಇತ್ಯಾದಿ ಮಾಡ್ತಿರ್ತಾರೆ. ಕೆಲವೊಬ್ರು ವಿಕ್ಟಿಮ್ ಆಗೂ ಇರ್ತಾರೆ, ಕೆಲವೊಬ್ರು ತಾವೇ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಿ ಕೊಡ್ತಿರ್ತಾರೆ. ಅವ್ರಿಗೆ ಏನಾಗುತ್ತೆ, ಅವ್ರು ಮಾಡಿರೋದೇ ಆಮೇಲೆ ಗಿಲ್ಟ್ ಆಗಿ ಕೂತ್ಕೊಂಡು ಅವ್ರಿಗೆ ನೆಮ್ಮದಿಯಾಗಿರಕ್ಕೆ ಆಗೋದಿಲ್ಲ. ಅದನ್ನ ಎಷ್ಟೋ ಜನ ಹಂಚ್ಕೊಂಡು ಇದ್ದಾರೆ, ಓಪನ್ ಆಗಿ ಬಂದು ಹೇಳಿದ್ದಾರೆ, ಈ ತರ ನಾನು ಈ ತರ ತಪ್ಪು ಕೆಲಸ ಮಾಡ್ಬಿಟ್ಟೆ, ಐ ಎಂಡೆಡ್ ಅಪ್ ಡೂಯಿಂಗ್ ಬ್ಯಾಡ್ ಕರ್ಮ, ಹೌ ಡು ಐ ಗೆಟ್ ರಿಡ್ ಆಫ್ ಇಟ್ ಅಂತ. ಸೊ ಅದಕ್ಕೆ ಏನಂದ್ರೆ ದೇರ್ ಆರ್ ಸೊಲ್ಯೂಷನ್ಸ್ ಫಾರ್ ಎವ್ರಿಥಿಂಗ್. ಸೊ ಈ ಥರ ಮಾನಸಿಕ ಕಾಯಿಲೆಗಳು ಆಗಿರಬಹುದು. ಇನ್ನೊಂದು ಶಾರೀರಿಕವಾಗಿ ನೋಡಿದ್ರೆ ಕೆಲವೊಬ್ಬರಿಗೆ ತಲೆನೋವು, ಮೈಗ್ರೈನ್ ತುಂಬ ಫ್ರೀಕ್ವೆಂಟ್ ಆಗಿ ಮೈಗ್ರೈನ್ ಬರುವಂಥದ್ದು. ಅದು ಯಾಕೆಂದರೆ ನೀರಿನಂಶ ತುಂಬ ಕೂತಿರುತ್ತೆ ತಲೆಯಲ್ಲಿ, ಸರಿಗೆ ತಲೆ ಅದು ಅವ್ರಿಗೆ ಹೆರಿಡಿಟ್ರಿ ಆಗಿ ಬಂದಿರುತ್ತೆ, ಜೆನೆಟಿಕ್ ಆಗಿ ಬಂದಿರಬಹುದು, ಅಥವಾ ಜೀವನ ಶೈಲಿ ಪ್ರಕಾರ ಬಂದಿರಬಹುದು ಆ ಥರದ್ದು ಅವ್ರಿಗೆ. ಹಾಗೆ ಎಕ್ಸ್ಕ್ರೀಟರಿ ಇಶ್ಯೂಸ್, ಈಗ ನಾರ್ಮಲ್ ಆಗಿ ಟಾಯ್ಲೆಟ್ಗೆ ಹೋಗುವಾಗ ತುಂಬಾ ಕಷ್ಟಪಡುವಂಥದ್ದು, ಮೂತ್ರ ವಿಸರ್ಜನೆ ಆಗಿ, ಕಾನ್ಸ್ಟಿಪೇಷನ್, ಪೈಲ್ಸ್, ಫಿಸ್ಟುಲಾ, ಈ ತರದ ಪ್ರಾಬ್ಲಮ್. ಪೈಲ್ಸ್ ಲೆವೆಲ್ಗೂ ಹೋಗಿಲ್ಲ, ರಿಲೇಟೆಡ್ ಟು ಯೂರಿನರಿ ಟ್ರ್ಯಾಕ್ಟ್, ಸರಿಗೆ ಕರೆಕ್ಟ್ ಆಗಿ ಯೂರಿನ್ ಪಾಸ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಡೆಫಿಕೇಟ್ ಮಾಡೋಕ್ಕಾಗ್ತಿಲ್ಲ ಕರೆಕ್ಟ್ ಆಗಿ ಟಾಯ್ಲೆಟ್ ವಿಷಯದಲ್ಲಿ. ಅವಾಗ ಅದಕ್ಕೂ ಮಂತ್ರಗಳಿದೆ, ಅಥರ್ವವೇದದಲ್ಲಿ ಮಂತ್ರ ಇದೆ, ಅದೇ ಮಂತ್ರ ಸ್ಪೆಸಿಫಿಕ್ ಆಗಿದೆ ಈ ತರ ಪ್ರಾಬ್ಲಮ್ ಆದ್ರೆ ಅಂತ. ಸೊ ದಟ್ ಈಸ್ ಒನ್ ಎಕ್ಸಾಂಪಲ್. ಕೆಲವೊಬ್ಬರಿಗೆ ದೇ ಆರ್ ಸಫರಿಂಗ್ ವಿತ್ PCOD, ವಿಚ್ ಇಸ್ ರಿಲೇಟೆಡ್ ಟು ಮೆನ್ಸಸ್, ದೂರ ಆಗೋ ವಿಷಯ, ಅದಕ್ಕೂ ಸ್ಪೆಸಿಫಿಕ್ ಆಗಿ ಮಂತ್ರಗಳಿದೆ ಸ್ತ್ರೀಗೆ. ಆ ಮಂತ್ರಗಳು ಎಷ್ಟೊಂದು ಜನಕ್ಕೆ, ಈಗ ಮದುವೆ ಆಗಿರೋರಿಗೆ ಈ PCOD ಇಶ್ಯೂ ಇಂದ ಮಕ್ಕಳಾಗ್ತಿರಲ್ಲ. ಅಂದರೆ PCOD ಒಂದು ಸಮಸ್ಯೆ ಸಾಲ್ವ್ ಮಾಡಿದ್ರೆ ಬಹಳಷ್ಟು ಬೇರೆ ಒಂದು ಅವರ ಮೆನ್ಸ್ಟ್ರುವಲ್ ಸೈಕಲ್ಸ್ಗಳು ಪ್ರಾಪರ್ ಆಗಿ ಆಗುತ್ತೆ. ಅದರ ಜೊತೆಗೆ ಅವ್ರಿಗೆ ಚೈಲ್ಡ್ ಬೇರಿಂಗ್ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಆವಾಗ ಅದಕ್ಕೆ ಅದು ಸಲೀಸಾಗಿ ಒಂದು ಗರ್ಭಧಾರಣೆ ಆಗೋ ಥರನೂ ಆಗುತ್ತೆ. ಅಂದರೆ ಈಗ PCODಗೆ ನಿಮ್ಮ ಈ ಒಂದು ಚಿಕಿತ್ಸೆನಲ್ಲಿ ಆಗುತ್ತೆ ಮಂತ್ರಗಳಿದೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಇವಾಗ ಮೊದಲೇ ಹೇಳ್ದಂಗೆ ಬರೀ ಸುಮ್ಮನೆ ಮಂತ್ರ ಕೇಳಿಸ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ತಿರ್ಗಾ ಅದೇ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಅದಾಗಲ್ಲ. ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ರಾತ್ರಿ 3 ಗಂಟೆ, ಬೆಳಗಿನ ಜಾವ 3 ಗಂಟೆ ತನಕ ಎದ್ದಿರೋದು, ಆ 3 ಗಂಟೆಗೆ ಮಲಗಿ ತಿರ್ಗಾ 11 ಗಂಟೆಗೆ ಹೇಳೋದು, ಈ ಥರ ಲೈಫ್ ಸೈಕಲ್ ಡಿಸ್ಟರ್ಬ್ ಆದರೆ ಆಟೋಮೆಟಿಕಲಿ ಋತುಚಕ್ರನೂ ಡಿಸ್ಟರ್ಬ್ ಆಗುತ್ತೆ. ಅದು ನಾಟ್ ಓನ್ಲಿ ಫಾರ್ ವಿಮೆನ್, ಈವನ್ ಫಾರ್ ಮೆನ್. ಇನ್ಫರ್ಟಿಲಿಟಿ ಇಶ್ಯೂಸ್ ಬಂದಾಗ ಈವನ್ ಫಾರ್ ಮೆನ್ ಸೇಮ್ ಪ್ರಾಬ್ಲಮ್. ಒಂದು ಜಂಕ್ ಫುಡ್ ಇರಬಹುದು, ಇಲ್ಲಾಂದರೆ ದೇ ಕುಡ್ ಆಲ್ಸೋ ನಾಟ್ ಮೇಂಟೈನ್ ಅ ಪ್ರಾಪರ್ ಟೈಮಿಂಗ್, ಪ್ರಾಪರ್ ಸ್ಕೆಡ್ಯೂಲ್ ಇರಲ್ಲ. ರಾತ್ರಿ ಎಷ್ಟೊತ್ತಿಗೋ ಮಲ್ಕೋತಾರೆ, ಬೆಳಿಗ್ಗೆ ಎಷ್ಟೊತ್ತಿಗೋ ಹೇಳ್ತಾರೆ. ಆಮೇಲೆ ಇಟ್ ಕುಡ್ ಆಲ್ಸೋ ಬಿ ಡ್ಯೂ ಟು ಆಂಗರ್ ಇಶ್ಯೂಸ್, ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋದು, ಈ ತರ ಆಗಿನೂ ಇನ್ಫರ್ಟಿಲಿಟಿ ಇಶ್ಯೂಸ್ ಆಗಿದೆ ಸುಮಾರು ಜನ. ಈವನ್ ಇನ್ ದಟ್ ಕೇಸಸ್ ವಿ ಹ್ಯಾವ್ ಯುಟಿಲೈಸ್ಡ್ ದ ಗ್ರೇಟ್ನೆಸ್ ಆಫ್ ಮೇಲ್ ಇನ್ಫರ್ಟಿಲಿಟಿ ಆಸ್ ವೆಲ್ ಆಸ್ ಫೀಮೇಲ್ ಇನ್ಫರ್ಟಿಲಿಟಿ. ಎರಡಕ್ಕೂ ಈ ಚಿಕಿತ್ಸೆಗಳಿದೆ. ಖಂಡಿತ ಇದೆ. ಇದ್ರ ಬಗ್ಗೆ ಸೈಂಟಿಫಿಕ್ ಕಮ್ಯುನಿಟಿನಲ್ಲೂ ತುಂಬಾ ರಿಸರ್ಚ್ ಮಾಡ್ತಿದ್ದಾರೆ, ಬೇಕಾದಷ್ಟು ರಿಸರ್ಚ್ ಪಬ್ಲಿಕೇಶನ್ಸ್ ಇದೆ. ಯಾರಾದರೂ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಡೆಫಿನೆಟ್ಲಿ ಗೋ ಥ್ರೂ ದೋಸ್ ರಿಸರ್ಚ್ ಪಬ್ಲಿಕೇಶನ್ಸ್. ಬಹಳ ಒಂದು ಇದು ನನಗೆ ಈಗ ನೀವು ಹೇಳ್ತಾ ಇರೋದನ್ನು ಕೇಳ್ತಾ ಇದ್ರೆ
ಇಷ್ಟೆಲ್ಲ ವಿಷಯಗಳಿದ್ದು ನಮಗೆ ಗೊತ್ತೇ ಆಗಿಲ್ವಲ್ಲ ಅಂತ, ಯಾಕೆಂದರೆ ಬಹಳ ಜನ ಸಫರ್ ಮಾಡ್ತಾ ಇದ್ದಾರೆ. ಈ ಸಾಮಾನ್ಯವಾಗಿ ಈಗ ಇನ್ಫರ್ಟಿಲಿಟಿ ಕ್ಲಿನಿಕ್ಗಳಿದೆ, ಅಲ್ಲಿ ಹೋಗ್ತಾರೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡೋದಾಗ್ಲಿ, ಅದು ತುಂಬ ದುಡ್ಡಿರೋರಿಗೆ ಆ ಒಂದು ಏನೋ ಒಂದು ಫ್ಯಾಬ್ ಅಲ್ಲಿ ಆ ಥರ ಹೋಗ್ತಾರೆ. ಆದರೆ ಅದಕ್ಕೆಲ್ಲ ಆದಂತಹ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇದೆ. ಸೊ ಇಲ್ಲಿ ನಮಗೆ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಪರಂಪರೆಗಳಲ್ಲಿ, ವೇದ ಮಂತ್ರಗಳಲ್ಲಿ ಇದಕ್ಕೆಲ್ಲ ಚಿಕಿತ್ಸೆ ಇದೆ ಅನ್ನೋದೇ ಒಂದು ದೊಡ್ಡ ವಿಷಯ ನಮಗೆ. ಸೊ ಈ ಎಲ್ಲ ವಿಷಯಗಳ ತಾವು ತಿಳಿಸ್ಕೊಟ್ರಿ. ಸಾಮಾನ್ಯವಾಗಿ ಒಂದು ಯಾವುದೋ ಒಂದು ಬೇಸಿಕ್ ಲೆವೆಲ್ ನಾಲೆಡ್ಜ್ ನನಗಿರಬೇಕು ಅಂದರೆ ತಮ್ಮನ್ನ ನನಗೊಂದು ಈ ಸಮಸ್ಯೆ ಇದೆ ಅಂತ ನನಗೆ ಗೊತ್ತಾಗ್ಬೇಕು ಫಸ್ಟು. ಇದು ಈ ಮಂತ್ರ ಚಿಕಿತ್ಸೆಯಲ್ಲಿ ಮುದ್ರಾ ಒಂದು ಚಿಕಿತ್ಸೆ ರೂಪದಲ್ಲಿ ನಾನು ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬಹುದು ಅನ್ನೋದೊಂದು ಗೊತ್ತಿರಬೇಕು. ಅಂದರೆ ಬೇಸಿಕ್ ನಾಲೆಡ್ಜ್ ಇದ್ರ ಬಗ್ಗೆ ಏನು ಗೊತ್ತಿರಬೇಕು ನಮಗೆ ಅಂತ. ಮೊದಲನೇದಾಗಿ ಮುದ್ರೆಗಳನ್ನು ಯಾರ್ಯಾರು ಉಪಯೋಗಿಸಬಹುದು, ಯಾವ ರೀತಿಲಿ ಅದರ ವಿನಿಯೋಗ ಮಾಡಬಹುದು ಅನ್ನೋ ವಿಚಾರ ತಿಳ್ಕೊಂಡಿರ್ಬೇಕು. ಸುಮ್ಮನೆ ಯಾರೋ ಯಾವುದೋ ಮುದ್ರೆ ಉಪಯೋಗಿಸ್ಬಿಟ್ಟು ಅದ್ರ ಫಲ ಸಿಗ್ಲಿಲ್ಲ ಅಥವಾ ವಿಪರೀತ ಫಲ ಆಗೋಯ್ತು ಅಂತ ಯೋಚನೆ ಮಾಡಿದ್ರೆ ಆ ಸಿಚುಯೇಷನ್ಗೆ ಹೋಗೋ ಚಾನ್ಸಸ್ ಇದೆ. ಕರೆಕ್ಟ್ ಆಗಿ ಒಂದು ವಿಷಯ ತಿಳ್ಕೋಬೇಕು. ಇದು ಹೇಗೆ ಅಂದ್ರೆ ಡಾಕ್ಟರ್ ಏನ್ ಮಾಡ್ತಾರೆ, ಆಪರೇಷನ್ ಮಾಡ್ತಾರೆ ಆಪರೇಷನ್ ಥಿಯೇಟ್ರಲ್ಲಿ. ನಾನು ಹೋಗಿ ಆಪರೇಷನ್ ಥಿಯೇಟ್ರಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಇದು ಮಾಡ್ತೀನಿ ಅಂದ್ರೆ ಅದು ವರ್ಕ್ ಆಗುತ್ತಾ? ಯಾರು ಅಲೋವ್ ಮಾಡಲ್ಲ. ಇಲ್ಲ ನಾನು ಪ್ರೆಸಿಡೆಂಟ್ ಗೊತ್ತು, ನಾನು ಸಿಟಿಸನ್ ಆಫ್ ಇಂಡಿಯಾ, ಹೀಸ್ ಆಲ್ಸೋ ಸಿಟಿಸನ್ ಆಫ್ ಇಂಡಿಯಾ, ಲೆಟ್ ಮಿ ಎಂಟರ್ ಹಿಸ್ ಪ್ಲೇಸ್ ಅಂದ್ರೆ ನೋಬಡಿ ವಿಲ್ ಅಲೋ. ಅದೇ ರೀತಿಲಿ ಇದು ಒಂದು ಸ್ಟ್ರಕ್ಚರ್ಡ್ ವೇ ಇದೆ ಮುದ್ರೆಗಳನ್ನ ತಿಳ್ಕೊಳ್ಳೋಕ್ಕೆ. ಅದು ಪುಸ್ತಕ ಓದಿದ್ರೆ ಖಂಡಿತ ಜ್ಞಾನ ಸಿಗುತ್ತೆ, ಆದರೆ ಒಬ್ಬರ ಹತ್ರ ಹೇಳಿಸ್ಕೊಂಡ್ರೆ ಇನ್ನೂ ಜ್ಞಾನ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಅದರ ವಿನಿಯೋಗನೂ ಸಫಲವಾಗುತ್ತೆ ಅನ್ನೋದು. ತಮ್ಮ ಹತ್ರ ಬರಬೇಕು ಅಂದರೆ ಹೇಗೆ ತಾವು ಚಿಕಿತ್ಸೆನ, ಇದು ಆನ್ಲೈನಲ್ಲಿ ಇದೆಯಾ, ಇಲ್ಲ ನಿಮ್ಮದು ಯಾವುದಾದ್ರೂ ಜಾಗದಕ್ಕೆ ಬಂದು ನಿಮ್ಮನ್ನು ನೋಡಬೇಕಾ, ಯಾವ ಥರ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು? ಖಂಡಿತ ನನ್ನ ಜೊತೆ ಅವರು ಖಂಡಿತ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ID ಇದೆ, ಮೇಲ್ ID vedichantshealing@gmail.com ಅಂತ. vedichantshealing@gmail.com ಅಂತ. ಅದ್ರ ಮುಖೇನ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಬೇಕು. ಯಾಕಂದರೆ ಮೊದಲು ನಮಗೆ ಅರ್ಥ ಆಗಬೇಕು, ನನಗೆ ಈ ಥರ ಸಮಸ್ಯೆ ಇದೆ, ನನಗೆ ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ ಮೇಲೆ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ತಾವು ಅವರನ್ನು ಪರಿಶೀಲನೆ ಮಾಡಿ ಆಮೇಲೆ ತಿಳ್ಕೊತೀವಿ ಏನು ಎಕ್ಸಾಕ್ಟ್ ಪ್ರಾಬ್ಲಮ್ ಇದೆ ಅಂತ. ಅದಾದಮೇಲೆ ಅವ್ರ ಹತ್ರ ಮಾತಾಡಿ ವಿಚಾರ ಎಲ್ಲ ತಿಳ್ಕೊಂಡು ಡಯಾಗ್ನೋಸಿಸ್ ಎಲ್ಲ ಮಾಡಿದ್ಮೇಲೆ ಅದಕ್ಕೆ ತಕ್ಕಂಗೆ ವೇದದಲ್ಲಿ ಏನಿರೋ ಸೊಲ್ಯೂಷನ್ನು ಅದನ್ನು ಕೊಡಬಹುದು. ತುಂಬ ಅದ್ಭುತವಾದ ವಿಷಯ. ಯಾಕೆಂದರೆ ಬಹಳಷ್ಟು ಜನ ನನ್ನ ಹತ್ರ ಯಾಕೆಂದರೆ ಹೇಳ್ಕೊಳ್ತಾರೆ, ತುಂಬ ಕ್ಲೋಸ್ ಇರೋರು ಅವ್ರ ಸಮಸ್ಯೆಗಳು ಹೇಳ್ಕೊಡ್ತಾರೆ. ನಮಗೆ ಹೆಚ್ಚು ಅಂದರೆ ಯಾವುದೋ ಒಂದು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತೀರಿ, ಇಲ್ಲ ಯಾಕೆಂದರೆ ಇವತ್ತು ಕೌನ್ಸಿಲಿಂಗ್ ಹತ್ರ ಹೋಗೋದೇ ಒಂದು ದೊಡ್ಡ ವಿಷಯ. ಅಯ್ಯೋ ನಾನೇನು ಹುಚ್ಚನಾ, ನನಗೆ ಯಾಕೆ ಸೈಕ್ಯಾಟ್ರಿಸ್ಟು ಅಂತ. ಕೆಲವರು ಔಟ್ವರ್ಡ್ ಥಿಂಕಿಂಗ್ ಇರ್ತಾರೆ, ಅವರು ತಲೆ ಕೆಡಿಸ್ಕೊಳ್ಳೋ, ಹೌದು ನನಗೆ ಈ ಸಮಸ್ಯೆ ಇದೆ, ನಾನು ಹೋಗ್ತೀನಿ ಅಂತ. ಬಹಳಷ್ಟು ಜನ ಸಜೆಸ್ಟ್ ಮಾಡಿದ್ರು ಕೌನ್ಸಿಲರ್ಸ್ ಹತ್ರ ಹೋಗಲ್ಲ, ಈ ಸೈಕಾಲಜಿಸ್ಟ್ಗಳ ಹತ್ರ ಹೋಗಲ್ಲ. ಯಾಕೆಂದರೆ ಅವ್ರಿಗೆ ಅಲ್ಲಿ ಹೋಗ್ತಿದ್ದಂಗೆ ನಾನೊಬ್ಬ ಏನೋ ಪೇಷಂಟು ಅಂತ ಇವರು ಬ್ರ್ಯಾಂಡ್ ಮಾಡಿಬಿಡ್ತಾರೆ, ಇವ್ನಿಗೇನೋ ತಲೆ ಸರಿಗಿಲ್ಲ. ಆಮೇಲೆ ಮನೆಯವರೆಲ್ಲ ನೀನು ಕೌನ್ಸಲಿಂಗ್ ಹೋಗ್ತಾ ಇದೆಯಾ ಅಂದರೆ ಇವ್ನಿಗೇನೋ ಒಂದು ಪ್ರಾಬ್ಲಮ್ ಇದೆ, ಇವ್ನು ಸ್ವಲ್ಪ ನಾವೆಲ್ಲ ನಾರ್ಮಲ್ಲು, ಇವ್ನು ಸ್ವಲ್ಪ ಅಬ್ನಾರ್ಮಲ್ಲು ಅನ್ನೋ ಥರ ಒಂದು ಸ್ಟ್ಯಾಂಪಿಂಗ್ ಆಗಿಬಿಡುತ್ತೆ. ಅವ್ರಿಗೆ ಏನೋ ಭಯ ಇದೆ. ನಮ್ಗೆ ಈ ಮಂತ್ರಚಿಕಿತ್ಸೆಯಲ್ಲಿ ಆ ಭಯ ಇಲ್ಲ. ಹೌದು, ಒಂದು ಮೂಲಭೂತವಾಗಿ ಏನು ತಿಳ್ಕೊಬೇಕು ಅಂದರೆ ಯಾರೂ ಸ್ವತಂತ್ರರಲ್ಲ. ನಾವು ಸ್ವತಂತ್ರವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಪಾರತಂತ್ರ್ಯ ಅನ್ನೋದು ಜೀವದ ಒಂದು ಲಕ್ಷಣ ಅಲ್ವಾ? ಯಾವುದೇ ಜೀವಾತ್ಮ ತಗೊಂಡ್ರು ಪಾರತಂತ್ರ್ಯ ಅನ್ನೋದು ಜೀವದ ಲಕ್ಷಣ. ಪರಮಾತ್ಮ ಒಬ್ಬನೇ ಸ್ವತಂತ್ರ. ಹಾಗಿರುವಾಗ ನಮ್ಮ ಮನೆಯಲ್ಲಿ ನಾವು ಯೋಚನೆ ಮಾಡಿದಾಗ ನನ್ನ ತಂದೆ ತಾಯಿನ ಬಿಟ್ಟು ನಾನು ಹೆಂಗೆ ಬರೋಕ್ಕೆ ಸಾಧ್ಯ? ಅವ್ರ ಅನುಗ್ರಹದಿಂದ ತಾನೇ ಈ ಲೋಕಕ್ಕೆ ಬರೋಕ್ಕೆ ಸಾಧ್ಯ. ಅದನ್ನು ಒಂದು ತಿಳ್ಕೊಬೇಕು. ಮೂಲಭೂತವಾಗಿ ಆ ಇನ್ಫಾರ್ಮೇಷನ್ ತಿಳ್ಕೊಬೇಕು. ಅಲ್ಲಿ ತಂದೆ ತಾಯಿಗೆ ಅನ್ಯಾಯ ಮಾಡಿ, ಇಲ್ಲ ಬಂಧು ಮಿತ್ರರಿಗೆ ಅನ್ಯಾಯ ಮಾಡಿ ಇಲ್ಲಿ ಬಂದು ನಾನು ಮಂತ್ರಚಿಕಿತ್ಸೆ ತಗೋತೀನಿ ಅಂದರೆ ಅದ್ರ ಫಲ ಸಿಗಲ್ಲ. ಮುದ್ರೆ ಮಾಡ್ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ ನನಗೆಲ್ಲ ಅನುಕೂಲ ಆಗುತ್ತೆ ಅಂದರೆ ಸಿಗಲ್ಲ. ಕಾಯ ವಾಚ ಮನಸ್ಸ ಪಾವಿತ್ರ್ಯತೆ ಅಂದರೆ ನಾವು ಯಾರೂ ಪರಿಪೂರ್ಣವಾಗಿ ಪವಿತ್ರರಾಗಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರಯತ್ನ ಮಾಡಬಹುದು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಧರ್ಮಾಚರಣೆ ಮಾಡ್ತೀನಿ. ಧರ್ಮಾಚರಣೆ ಅಂದರೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದಲ್ಲ, ಸತ್ಯ ನುಡಿಯೋದು, ಒಳ್ಳೆ ಕೆಲಸ ಮಾಡೋದು, ಪರೋಪಕಾರ ಮಾಡೋದು, ಇನ್ನೊಬ್ರಿಗೆ ತೊಂದರೆ ಮಾಡದೇ ಇರೋದು, ಯಥಾಶಕ್ತಿ ದಾನ ಧರ್ಮಗಳಲ್ಲಿ ನಿರತವಾಗಿರೋದು ಇತ್ಯಾದಿ ಕಾರ್ಯಗಳನ್ನು ಮಾಡ್ತು ಅಂದರೆ ಈ ಮಂತ್ರಚಿಕಿತ್ಸೆ ಮತ್ತು ಮುದ್ರಾ ಚಿಕಿತ್ಸೆ ಎರಡು ತುಂಬ ಶುಭಕರವಾಗಿ ಪರಿಣಾಮ ಬೀರುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ.
ನಂದು ಅದೇ ಪ್ರಶ್ನೆ ಇತ್ತು, ಕೊನೆ ಸಂದೇಶ ಏನು ನಿಮಗೆ ಅಂತ. ನೀವು ಅದನ್ನು ಆ ಸಂದೇಶ ರೂಪದಲ್ಲೇ ಹೇಳ್ಬಿಟ್ಟಿದ್ದೀರ. ನೀವು ಮೊದಲು ನಿಮ್ಮ ತಂದೆ ತಾಯಿ, ನಿಮ್ಮ ಸುತ್ತಮುತ್ತ ಇರೋರನ್ನ ಚೆನ್ನಾಗಿ ಮಾತಾಡಿಸಿ, ನೀವು ಅದು ಉಪನಿಷತ್ತಿನ ಶಿಕ್ಷಾವಲ್ಲಿದು ಕೂಡ ನೀವು ಹೇಳಿದ್ರಿ. ಮೊದಲು ಪ್ರೀತಿಯಿಂದ ಎಲ್ಲರನ್ನ ಮಾತಾಡಿಸಿ, ಅವ್ರಿಗೆ ಕಷ್ಟಗಳು ಕೊಡಬೇಡಿ, ಅವರನ್ನು ನೀವು ಪ್ರೀತಿಯಿಂದ ಮಾತಾಡಿಸಿ ಅಂತ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಡಾಕ್ಟರ್ ಆದಿತ್ಯ ರಂಗನ್ ಅವರೇ. ವೀಕ್ಷಕರೇ, ನೋಡಿದ್ರಿ ನೀವು ಮಂತ್ರ ಚಿಕಿತ್ಸೆ, ಮುದ್ರ ಚಿಕಿತ್ಸೆ ಇದರ ಮಹತ್ವವನ್ನು ನಮಗೆ ಇವತ್ತು ಡಾಕ್ಟರ್ ಆದಿತ್ಯ ರಂಗನ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯನ ಇಂಪ್ಲಿಮೆಂಟ್ ಮಾಡಬೇಕು, ಈ ಎಲ್ಲ ಜ್ಞಾನವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಈ ಶ್ರದ್ಧಾ ಸರ್ಕಲ್ ಮೆಂಬರ್ನ ಜಾಯಿನ್ ಆಗಿ, ಮತ್ತೆ ನಮ್ಮ ಈ ವೇದಿಕ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.